ಸ್ತೋತ್ರ ಮಾಡುತ್ತೇನೆ. ಇವತ್ತು ನಾನು ಅದೇ ಸಂದೇಶವನ್ನ ಮುಂದುವರಿಸುವಂತನಾಗಿದ್ದೇನೆ. ಕಣ್ಣು ದರ್ಶನವನ್ನ ತೋರಿಸುವಂತದಾಗಿದೆ. ಇದರ ಒಳಗಡೆ ದರ್ಶನ ಉಳ್ಳವರು ಯಾರಾದರೂ ಇದ್ದೀರಾ? ಪಟ್ಟಣದ ಕುರಿತು, ಸಭೆಗಳ ಕುರಿತು, ರಾಜ್ಯಗಳ ಕುರಿತು, ಜನರ ಕುರಿತು, ಎಡಗೈ ಬಲಗೈಗೆ ವ್ಯತ್ಯಾಸ ಗೊತ್ತಿಲ್ಲದೆ ಇರುವ, ನಾಶಕ್ಕೆ ಹೋಗುತ್ತಿರುವಂತ, ನರಕಕ್ಕೆ ಹೋಗುತ್ತಿರುವಂತ, ಪಾಪದ ಕೂಪದಲ್ಲಿ ಇರುವಂತ ಜನರ ಕುರಿತು ಆತ್ಮ ಭಾರವುಳ್ಳ, ದೈವಿಕವಾಗಿ ದರ್ಶನ ಲಭಿಸಲ್ಪಟ್ಟವರು ಇದರ ಒಳಗಡೆ ಇರುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಲ್ಲೆಲೂಯ. ಅಂತ ದರ್ಶನ ಉಳ್ಳವರಿಗಾಗಿ ನಾನು ಇವತ್ತು ರಾತ್ರಿನೂ ಅದನ್ನೇ ಪ್ರಸಂಗ ಮಾಡುತ್ತೇನೆ. ಗಮನಿಸಿ, ಕೀರ್ತನೆಕಾರನು 119ನೇ ಕೀರ್ತನೆ 18ನೇ ವಚನದಲ್ಲಿ ತಾನು ಹೀಗೆ ಹೇಳಿದನು: ಕರ್ತನೇ, ನನ್ನ ಕಣ್ಣನ್ನು ತೆರೆ, ಧರ್ಮಶಾಸ್ತ್ರದಲ್ಲಿರುವ ಅದ್ಭುತಗಳನ್ನು ಕಾಣತಕ್ಕಂತೆ ನನ್ನ ಕಣ್ಣನ್ನು ತೆರೆ. ಪ್ರೈಸ್ ಗಾಡ್. ಇವತ್ತು ಅದ್ಭುತ ನಿಂತು ಹೋಗಿಲ್ಲ. ಅದ್ಭುತ ಮಾಡುವಂತ ಯೇಸು ಕ್ರಿಸ್ತನು ರಿಟೈರ್ಡ್ ಆಗಿ ಪೆನ್ಷನ್ ತಗೊಂಡಿಲ್ಲ. ನನ್ನ ಯೇಸು ನೆನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿರುವಂತ ದೇವರಾಗಿದ್ದಾನೆ. ಅವತ್ತು ರೋಗಿಗಳನ್ನು ಸೌಖ್ಯ ಮಾಡಿದ್ರೆ ಇವತ್ತು ಈ ಹಾಸನ ಜಿಲ್ಲೆಯಲ್ಲೂ ರೋಗಿಗಳನ್ನು ಸೌಖ್ಯ ಮಾಡುತ್ತಾನೆ. ಅವತ್ತು ಅವನು ಬಂಧನದಲ್ಲಿ ಇರುವವರನ್ನ ಬಿಡಿಸಿರೋದಾದ್ರೆ ಇವತ್ತು ಅವನು ಬಿಡಿಸೋದಕ್ಕೆ ಶಕ್ತನಾಗಿದ್ದಾನೆ. ಅವತ್ತು 18 ವರ್ಷಗಳಿಂದ ಬಂಧಿಸಲ್ಪಟ್ಟ ಸ್ತ್ರೀಯನ್ನ, ಸೈತಾನನಿಂದ ಕಟ್ಟಲ್ಪಟ್ಟ ಸ್ತ್ರೀಯನ್ನ ಬಿಚ್ಚಿರುವುದಾದ್ರೆ ಇವತ್ತು ಕೆಲ ಅಂಧಕಾರ ಶಕ್ತಿಗಳಿಂದ ಬಂಧಿಸಲ್ಪಟ್ಟ ವ್ಯಕ್ತಿಗಳನ್ನ ಅವನು ಸ್ವತಂತ್ರ ಮಾಡುವಂತನಾಗಿದ್ದಾನೆ. ನಂಬುವ ದೇವ ಜನ, ಅವರು ಬಾಲ್ಕನಿಯಲ್ಲಿ ಇರೋರಾದ್ರೂ ಸರಿ, ಕೆಳಗಡೆ ಇರೋರಾದ್ರೂ ಸರಿ, ಎಲ್ಲೇ ಕುಳಿತಿದ್ರು ಸ್ತೋತ್ರದ ಶಬ್ದ ಮೊಳಗುತ್ತಾ ಇರಲಿ. ಆಮೆನ್, ಆಮೆನ್. ಒಂದು ದರ್ಶನ ಇದೆಯಾ? ನಿನಗೆ ಪ್ರತಿಕೂಲ ಇದೆ. ಸ್ತೋತ್ರ. ಕಣ್ಣು ತೆರೆದ್ರೆ ನಿನಗೆ ಪ್ರತಿಕೂಲ ಸಿಕ್ಕಾಪಟ್ಟ ಇದೆ. ಆಮೆನ್, ಆಮೆನ್. ಕೆಲವರು ಕೇಳ್ತಾರೆ, ಪಾಸ್ಟ್ರೇ, ನಾನು ಉಪವಾಸ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಸಭೆಗೆ ಹೋಗ್ತೀನಿ, ಕೃತ್ಯವಾಗಿ ನಾನು ಎಲ್ಲ ದಶಮಾಂಶಗಳನ್ನು ಕೊಡ್ತೀನಿ, ಸಭೆಗೆ ಒಳ್ಳೆ ಹೆಸರುಳ್ಳ, ಉತ್ತಮ ಸಾಕ್ಷಿ ಉಳ್ಳ ವಿಶ್ವಾಸಿಯಾಗಿದ್ದೇನೆ. ಆದರೆ ಎಲ್ಲದಕ್ಕಿಂತ ಅಧಿಕವಾಗಿ, ಎಲ್ಲರಿಗಿಂತ ಅಧಿಕವಾಗಿ ನನಗೆ ಯಾಕೆ ಪಾಸ್ಟ್ರೇ ಇಷ್ಟೊಂದು ಹೋರಾಟ? ಸ್ತೋತ್ರ. ನಿಮ್ಮ ಮೌನಂ ಸಮ್ಮತ ಅಂತ ನನಗೆ ಅರ್ಥವಾಯಿತು. ಕಾರಣ, ನೀವು ಪ್ರಾರ್ಥನೆ ಮಾಡೋರು, ಸೇವೆ ಮಾಡೋರು, ದೇವರ ರಾಜ್ಯಕ್ಕಾಗಿ ನಿಂತಿರೋ ನಿಮಗೆ ಸಿಕ್ಕಾಪಟ್ಟೆ ಹೋರಾಟ ಬರೋದು. ನಾನು ಹೇಳುತ್ತೇನೆ, ಫಲ ಇರುವ ವೃಕ್ಷಕ್ಕೆ ಕಲ್ಲಿನ ಹೇಟು ಬೀಳ್ತಾ ಇರುತ್ತೆ. ನಿಮಗೆ ದರ್ಶನ ಇದೆಯಾ? ದರ್ಶನ ಇದೆಯಾ? ಹೋರಾಟ ಜಾಸ್ತಿ ಆಗ್ತಾ ಇರುತ್ತೆ. ಸ್ತೋತ್ರ ಬರಲಿಲ್ಲ, ಸ್ತೋತ್ರ ಬರಲಿಲ್ಲ. ಆಮೇಲೆ ವಿಶಾಲವಾದ ದರ್ಶನ ಇರಲಿ. ಈ ಕೆಲವರೆಲ್ಲ ಈಗ ಹೇಳ್ತಾರೆ, ಪಾಸ್ಟ್ರೇ ನನಗೆ ತುಂಬ ದೊಡ್ಡ ದರ್ಶನ ಇದೆ, ತುಂಬ ದೊಡ್ಡ ದರ್ಶನ ಇದೆ. ಆದರೆ ಬಾಯಲ್ಲಿ ಹೇಳ್ತಾರೆ ವಿನಃ ಅವ್ರ ನಿಜವಾದ ದರ್ಶನ ಇರೋದಿಲ್ಲ. ದೇರ್ ಇಸ್ ಆಂಬಿಷನ್ ಅಂಡ್ ದ ವಿಷನ್. ಆಂಬಿಷನ್ ಅಂಡ್ ವಿಷನ್, ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಆಂಬಿಷನ್ ಅಂಡ್ ದ ವಿಷನ್. ನಮ್ಮಲ್ಲಿ ಬಯಕೆಗಳಿದೆ, ನಮ್ಮಲ್ಲಿ ಆಸೆಗಳಿದೆ. ಹಂಗಾದ್ರೆ ಚೆಂದಾಗಿರುತ್ತೆ ನೋಡ್ರಿ. ಒಳ್ಳೆ ಹಾಡು ಹೇಳುವಂಥ ಚಂದನ್ ಪಾಸ್ಟರ್ನ ನೋಡಿದ್ರೆ, ಅಪ್ಪ ಆ ಪಾಸ್ಟರ್ ಥರನೇ ನನಗೂ ಆಗಬೇಕು. ಒಳ್ಳೆ ಪ್ರಸಂಗ ಮಾಡುವ ರವಿ ಪಾಸ್ಟರ್ನ ನೋಡಿದ್ರೆ, ಆ ಪಾಸ್ಟರ್ ಥರ ನನಗೂ ಪ್ರಸಂಗ ಮಾಡಬೇಕು. ಇದು ಬಯಕೆ ಆಗಿರುತ್ತದೆ, ಅದು ದರ್ಶನವಲ್ಲ. ದರ್ಶನ ದೇವರಿಂದ ಬರೋದು, ದೇವರಿಗೋಸ್ಕರ ಬರುವಂತದಾಗಿರುತ್ತದೆ ದರ್ಶನ. ಸ್ತೋತ್ರ, ಸ್ತೋತ್ರ, ಹಲ್ಲೆಲೂಯ. ಇದರ ಒಳಗಡೆ ಇರುವ ಹಾಸನ ಜಿಲ್ಲೆಯಲ್ಲಿ ಇರುವಂತ ಪ್ರತಿಯೊಂದು ಪಾಸ್ಟರ್ಗಳ ಒಳಗಡೆ ಹಲ್ಲೆಲೂಯ ಆತ್ಮ ದರ್ಶನ ಉಂಟಾಗಲಿ, ದೈವ ದರ್ಶನ ಉಂಟಾಗಲಿ, ಪರಲೋಕದ ದರ್ಶನ ಉಂಟಾಗಲಿ. ಈ ದರ್ಶನ ಲಭಿಸಿದ್ರೆ ವ್ಯತ್ಯಾಸಗಳು ಉಂಟಾಗುತ್ತೆ. ಪ್ರವಾದಿಗಳಲ್ಲಿ ಶ್ರೇಷ್ಠ ಪ್ರವಾದಿಗಳಿದ್ದಾರೆ, ಸಣ್ಣ ಪ್ರವಾದಿಗಳಿದ್ದಾರೆ. ಶ್ರೇಷ್ಠ ಪ್ರವಾದಿಗಳ ಗುಂಪಿನಲ್ಲಿ ಬರುವವರು ಯೆಶಾಯನು, ಯೆರೆಮೀಯನು, ಯೆಹೆಜ್ಕೇಲನು, ದಾನಿಯೇಲನು, ಹೀಗೆ ಶ್ರೇಷ್ಠ ಪ್ರವಾದಿಗಳ ಗುಂಪಿನಲ್ಲಿ ಬರುತ್ತಾರೆ. ಅದರಲ್ಲಿ ಯೆಶಾಯನು ತಾನು ಒಂದು ದರ್ಶನವನ್ನು ಕಾಣುತ್ತಾನೆ. ಅದಕ್ಕೆ ಮುಂಚೆ ಅವನು ಬಹಳ ಕಠಿಣವಾಗಿ ಪ್ರವಾದಿಸುತ್ತಿದ್ದ. ಆದರೆ ಒಮ್ಮೆ ಪರಲೋಕದ ದರ್ಶನವನ್ನು ಕಂಡಾಗ, ಅಪ್ಪರ್ ವಿಷನ್ ಕಂಡಾಗ, ಮೇಲ್ಗಡೆ ದರ್ಶನ ಕಂಡಾಗ ಅವನ ಇನ್ನರ್ ವಿಷನ್ ತೆರೆಯಲಿಕ್ಕೆ ಆರಂಭವಾಯಿತು. ಹಲ್ಲೆಲೂಯ. ಅದುವರೆಗೂ ಅವನು ಪ್ರವಾದಿನೇ ಆಗಿದ್ದ, ಅದುವರೆಗೂ ಸೇವೆನೇ ಮಾಡ್ತಾ ಇದ್ದ. ಆದರೆ ಪರಲೋಕದಲ್ಲಿ ಉನ್ನತವಾಗಿರೋ ಸಿಂಹಾಸನದಲ್ಲಿ 2 ರೆಕ್ಕೆಗಳಿಂದ ಮುಖವನ್ನು ಮುಚ್ಚಿ, 2 ರೆಕ್ಕೆಗಳಿಂದ ಪಾದ
ಬಾಗಳನ್ನು ಮುಚ್ಚಿ 2 ರೆಕ್ಕೆಗಳನ್ನು ಬಡಿಯುತ್ತಾ ಸೇನಾಧೀಶ್ವರನಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಎಂದು ಆರ್ಭಟಿಸುತ್ತಾ ಸೆರಾಫಿಯರು ಆರ್ಭಟಿಸುತ್ತಾ ಇರುವಾಗ ಅವನಿಗೆ ಪರಲೋಕದ ದರ್ಶನ ಲಭಿಸಿತು. ತಕ್ಷಣವಾಗಿ ಅವನು ಹೇಳಿದ, ಅಯ್ಯೋ ನಾನು ಹೊಲಸು ತುಟಿ ಉಳ್ಳ ಮನುಷ್ಯನು. ಒಂದು ವ್ಯಕ್ತಿಗೆ ಪರಲೋಕದ ದರ್ಶನ ಬಂದ್ರೆ ಅವನು ಮತ್ತೊಬ್ಬರಿಗೆ ಬದಲು ಬೆಟ್ಟು ತೋರಿಸೋದಿಲ್ಲ, ಅವನು ಮೊದಲು ಅವನನ್ನೇ ಪರೀಕ್ಷೆ ಮಾಡ್ತಾನೆ. ಅಯ್ಯೋ ನಾನೆಂತ ಅನಿಷ್ಟ ಮನುಷ್ಯನು, ಅಯ್ಯೋ ನಾನೆಂತ ದೌರ್ಭಾಗ್ಯ ಮನುಷ್ಯನು, ಎಂತ ಪಾಪಿ ಮನುಷ್ಯ ನಾನು. ಆದರೆ ದೇವರ ವಾಕ್ಯ ಹೇಳ್ತದೆ, ಅವನು ಅವನನ್ನೇ ಸಮರ್ಪಿಸಿದಾಗ, ಸ್ತೋತ್ರ, ಪರಲೋಕದ ದರ್ಶನ ಮಾತ್ರ ಅಲ್ಲ, ಪರಲೋಕದಿಂದ ಒಂದು ತಂಡಾಸು ಅವನ ನಾಲಿಗೆಯನ್ನ ಅವನ ತುಟಿಯನ್ನ ಮುಟ್ಟಿದೆ. ಅವನಿಗೆ ಶುದ್ಧನಾಗುತ್ತಿದ್ದಾಗಲೇ ದೇವರು ಕೇಳಿದನು, ನನ್ನ ಸೇವೆಗಾಗಿ ಯಾರನ್ನ ಕಳಿಸಲಿ, ಯಾರು ನನಗಾಗಿ ಹೋಗುತ್ತಾರೆ? ಅವನು ಕೂಗಿ ಹೇಳ್ದ, ಇಗೋ ನಾನಿದ್ದೇನೆ, ನನ್ನನ್ನು ಕಳಿಸು. ಅದಕ್ಕೆ ಮುಂಚೆ ಹೇಳ್ದ ಅಯ್ಯೋ ನಾನು ಹೊಲಸು ತುಟಿ ಉಳ್ಳವನು, ಹೊಲಸು ತುಟಿ ಉಳ್ಳ ಜನರ ಮಧ್ಯದಲ್ಲಿ ವಾಸ ಮಾಡುವವನು, ನಾನೇ ಪಾಪಿ, ನನ್ನ ಜೊತೆ ಇರೋರು ಪಾಪಿ. ಸ್ತೋತ್ರ. ಒಂದು ಸಾರಿ ಪರಲೋಕದ ದರ್ಶನ ಸಿಕ್ಕಿದ್ರೆ ನೀನು ಚೇಂಜು, ನಿನ್ನ ಸುತ್ತಮುತ್ತಲ ಇರೋ ವಾತಾವರಣನೇ ಚೇಂಜು. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ದರ್ಶನವುಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಣ್ಣು ತೆರೆಯಬೇಕು, ಆಂತರಿಕ ಕಣ್ಣುಗಳಿಂದ ಕರ್ತನನ್ನು ಕಾಣುವ ರೀತಿಯಲ್ಲೇ ಕಾಣಬೇಕು. ಪೌಲನು ಸೆರೆಮನೆಯಲ್ಲಿ ಇರುವಾಗಲೂ, ಅವನ ಅರಮನೆಯಲ್ಲಿದ್ದರೂ ಸೆರೆಮನೆಯಲ್ಲಿದ್ದರೂ ಅವನಿಗೆ ಯಾವಾಗಲೂ ಕ್ರಿಸ್ತನನ್ನು ಕಾಣಬೇಕೆನ್ನ ಬಯಕೆ. ಸಾಯೋ ಟೈಮಲ್ಲೂ ಅವನು ಹೇಳ್ತಾನೆ, ಐ ವಾಂಟ್ ಟು ನೋ ಜೀಸಸ್, ನನಗೆ ಯೇಸುವನ್ನು ಅರಿಯಬೇಕು. ಹಲೋ, ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಅದನ್ನು ಬರೀತಾ ಇದ್ದಾನೆ. ನಾನು ಕೇಳ್ತೇನೆ, ಪೌಲನೇ, ಇಷ್ಟು ಕಾಲ ನೀನು ಯೇಸುವನ್ನು ಹಿಂಬಾಲಿಸದೆ ಸೇವಿಸದೆ ನೀನು ಇದುವರೆಗೂ ಯೇಸುವನ್ನು ಅರಿಯಲಿಲ್ವಾ? ಎಲ್ಲಿ ನಮ್ಮ ಜನ್ಮ ಪೂರ್ತಿಯಾಗಿ ಅರ್ಥನು ಯೇಸುವಿನ ಕುರಿತು ಪೂರ್ಣವಾಗಿ ಅರಿಯುವಂಥ ಮನುಷ್ಯ ಯಾರಾದರೂ ಬದುಕಿರ್ಲಿಕ್ಕೆ ಸಾಧ್ಯನಾ? ಇಲ್ಲ 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 ಇಲ್ಲ. ಹಲ್ಲೆಲೂಯ. ಕಾರಣ ಅವನಿಗೆ ದಮಸ್ಕದ ಹೆಬ್ಬಾಗಿಲಿನಲ್ಲಿ ದೈವ ದರ್ಶನ ಉಂಟಾಯಿತು. ಅದರಿಂದಲೇ ಅವನಿಗೆ ಯಾವಾಗಲೂ ಯೇಸುವನ್ನು ಅರಿಯಬೇಕು ಅಂತ ಚಿಂತೆ ಅವನಲ್ಲಿ ಯಾವಾಗಲೂ ಇರ್ತಾ ಇದೆ. ಇದರ ಒಳಗಡೆ ಇರುವ ದೇವ ಮಕ್ಕಳು ಅರ್ಥ ಮಾಡ್ಕೊಳ್ರಿ, ನಿಮಗೆ ಪರಲೋಕದ ದರ್ಶನವಾದ್ರೆ ನಿಮಗೆ ಏನ್ ತಿನ್ನಬೇಕು ಏನ್ ಕುಡಿಬೇಕು ಅನ್ನೋದಲ್ಲ ಚಿಂತೆ. ನಿಮ್ಮ ಚಿಂತೆ ಯಾವಾಗಲೂ ಯೇಸುವನ್ನ ಕಾಣಬೇಕು, ಯೇಸುವಿಗಾಗಿ ಓಡಬೇಕು, ಯೇಸುವಿನ ರಾಜ್ಯವನ್ನ ಕಟ್ಟಬೇಕು. ನಾವೆಲ್ಲರೂ ಪರಲೋಕಕ್ಕೆ ಹೋಗೋದಕ್ಕೆ ಸಿದ್ಧರಾಗಿದ್ದೀವಿ. ಮರಿಬೇಡ್ರಿ, ಪರಲೋಕಕ್ಕೆ ಹೋಗೋದಲ್ಲ, ಪರಲೋಕ ಭೂಲೋಕದಲ್ಲಿ ಇಳಿಸಬೇಕು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಲೋಕಕ್ಕೆ ಹೋಗೋರು ಮಾತ್ರ ಆಮೇಲೆ ಹೇಳ್ರಿ ಸ್ತೋತ್ರ. ಆದ್ರೆ ಪರಲೋಕ ಇಲ್ಲಿಗೆ ಬರ್ಬೇಕಂತ ಪ್ರಾರ್ಥನೆ ಮಾಡ್ರಿ ಅಂತ ಯೇಸು ಸ್ವಾಮಿ ಹೇಳಿದ್ದು. ಸ್ತೋತ್ರ. ಯೇಸು ಸ್ವಾಮಿ ಪ್ರಾರ್ಥನೆ ಕಲಿಸುವಾಗ ಏನ್ ಹೇಳಿದನು? ನಿನ್ನ ರಾಜ್ಯವು ಗಟ್ಟಿಯಾಗಿ ಹೇಳ್ರಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಹಾಗೆ ಈ ಆಸನದಲ್ಲೂ ನೆರವೇರಲಿ. ಹಾಗಾದ್ರೆ ಪರಲೋಕ ರಾಜ್ಯ ಈ ಭೂಮಿಯಲ್ಲಿ ಸ್ಥಾಪಿಸಲ್ಪಡಬೇಕು. ಅದು ಹೇಗೆ ಸಾಧ್ಯ? ಇದರ ಒಳಗಡೆ ದರ್ಶನವುಳ್ಳ ದೇವ ಮಕ್ಕಳು, ಆಸನದಲ್ಲಿ ಇರುವಂತ ದೇವ ಮಕ್ಕಳು ಒಟ್ಟಿಗೆ ಪ್ರಾರ್ಥನೆ ಮಾಡ್ರಿ, ನಿನ್ನ ರಾಜ್ಯ ಇಲ್ಲಿ ಬರಲಿ, ನಿನ್ನ ರಾಜ್ಯ ಇಲ್ಲಿ ಬರಲಿ. ಯಾವುದೇ ವಿಧವಾದಂತ ಅಂಧಕಾರ ಶಕ್ತಿಗಳ ರಾಜ್ಯವಲ್ಲ, ಯೇಸುವಿನ ರಾಜ್ಯ ಇಲ್ಲಿ ಸ್ಥಾಪಿಸಲ್ಪಡಬೇಕು. ಶಾಂತಿ ಉಂಟಾಗಬೇಕು, ಸಮಾಧಾನ ಉಂಟಾಗಬೇಕು. ಯಾವುದೇ ಲಯ ಇಲ್ಲದೆ ಇರುವ, ಯಾವುದೇ ಸುಕ್ಕಿಲ್ಲದೆ ಇರುವಂತ, ಯಾವುದೇ ಕಳಂಕ ಇಲ್ಲದೆ ಇರುವಂತ, ಯಾವುದೇ ಕರಪ್ಷನ್ ಇಲ್ಲದೆ ಇರುವಂತ ನಿನ್ನ ರಾಜ್ಯ ಈ ಹಾಸನ ಜಿಲ್ಲೆಯಲ್ಲಿ ಸ್ಥಾಪಿಸಲ್ಪಡಬೇಕು. Hallelujah. Hallelujah. ಆಮೆನ್ ಆಮೆನ್. ನೋಡ್ರಿ, ಒಮ್ಮೆ ಯೋಸೇಫನಿಗೆ ಅವನಿಗೆ ದರ್ಶನ ಉಂಟಾಯಿತು. ಯೋಸೇಫನಿಗೆ ದರ್ಶನ ಉಂಟಾಯಿತು. ಅವನ ಅಪ್ಪನ ಮನೆಯಲ್ಲಿ ಚೆನ್ನಾಗಿದ್ದ, ಅಪ್ಪನಿಗೆ ಬಹಳ ಪ್ರಿಯನಾಗಿದ್ದ. ಅಪ್ಪ ಅವನಿಗೆ ಕಲರ್ಫುಲ್ ಕೋಟ್ ಅನ್ನು ಕೊಟ್ಟ. ಹೌದು, ಕೋಟ್ ಸಿಕ್ಕಿದೆ ತಡ ಉಳಿದ ಅಣ್ಣಂದಿರಿಗೆ ಕಣ್ಣು ಕಡಿಲಿಕ್ಕೆ ಆರಂಭವಾಯಿತು. ಒಬ್ಬನಿಗೆ ಏನಾದರೂ ವರ ಇದ್ರೆ, ಒಬ್ಬನಿಗೆ ದರ್ಶನ ಇದ್ರೆ ಅವನು ಕಂಡ್ರೆ ಉಳಿದವ್ರು ಇಲ್ದಿರೇ ಇರೋನು ಕಂಡ್ರೆ ಇಲ್ದಿರೆ ಅವನಿಗೆ ಯಾವಾಗ್ಲೂ
ಸ್ತೋತ್ರ, ಸಮಥಿಂಗ್ ಡ್ಯಾಶ್ 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 ಆಗ್ತಾನೇ ಇರುತ್ತೆ. ಕಾರಣ ನನಗಿಲ್ದಿರೋದು ಅವನಿಗೇನು? ಸ್ತೋತ್ರ, ಹಲ್ಲೆಲೂಯ. ಇವತ್ತು ದರ್ಶನ ಉಳ್ಳವರು ದರ್ಶನದಲ್ಲಿ ಮುಂದುವರಿಯಬೇಕಾಗಿರುತ್ತದೆ. ಆಮೇಲೆ ಯೋಸೇಫನ ದರ್ಶನ ಕಂಡನು, ಅವನನ್ನು ಕರೆಯೋದು ಕನಸುಗಾರ ಎಂದು. ಇದರ ಒಳಗಡೆ ಕನಸು ಕಾಣುವವರು ಯಾರಾದ್ರೂ ಇದ್ದೀರಾ? ಅವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಕನಸು ಕಾಣೋರು ನಡೆಯುವಾಗ, ಕುಳಿತುಕೊಳ್ಳುವಾಗ, ಮಲಗುವಾಗ, ಹಲ್ಲೆಲೂಯ, ಹೆಂಗಾದ್ರೂ 4 ಜನಕ್ಕೆ ಟೋಪಿ ಹಾಕಿ ಹೊಟ್ಟೆಪಾಡಿಗೆ ಬೇಕಾದದನ್ನು ಮಾಡ್ಕೊಬೇಕನ್ನೋ ಕನಸಲ್ಲ. ಹೇಗಾದ್ರೂ ದೇವರ ರಾಜ್ಯವನ್ನು ಸ್ಥಾಪಿಸಬೇಕು, ದೇವರ ನಾಮಕ್ಕೆ ಮಹಿಮೆಯನ್ನು ತರಬೇಕು, ಆತ್ಮಗಳನ್ನು ಕೊಳ್ಳೆ ಹೊಡೆಯಬೇಕು, ಸತ್ಯ ಸಭೆಗಳನ್ನು ಸ್ಥಾಪಿಸಬೇಕು, ಈ ಪಟ್ಟಣದಲ್ಲಿ ಅಭಿವೃದ್ಧಿ ಕಾಣಬೇಕು, ಉಜ್ಜೀವನ ಕಾಣಬೇಕೆನ್ನುವ ದರ್ಶನವುಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅವರನ್ನ ಕರೆಯೋ ಹೆಸರು ಕನಸುಗಾರ. ಇವನು ಒಂದು ದಿನ ಕನಸು ಕಾಣ್ತಾ ಇದ್ದಾನೆ. ಅಪ್ಪ ಅಮ್ಮ ಸ್ತೋತ್ರ, ಅವನ ಸಹೋದರರು ಇವನಿಗೆ ಅಡ್ಡ ಬೀಳ್ತಾ ಇದ್ದಾರೆ. ಸ್ತೋತ್ರ, ಇವನ್ ಕನಸನ್ನ ತಕ್ಷಣವಾಗಿ ಓಡೋಗಿ ಸಹೋದರರ ಬಳಿಯಲ್ಲಿ ಹಂಚ್ಕೊಳ್ತಾ ಇದ್ದಾನೆ. ನಾನು ಹಿಂಗೊಂದು ಕನಸು ಕಂಡೆ, ಅದು ನೆರವೇರುವ ಕಾಲ ಹತ್ತಿರ ಬಂತು. ಅವರು ಕನಸು ಕಂಡಿದ್ದು ಹೇಳಿದೆ ತಡ, ಅವತ್ತಿಂದ ಕುತಂತ್ರ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಅದಕ್ಕೆ ನಾನು ಹೇಳಿದೆ, ಪ್ರಿಯ ದೇವ ಮಕ್ಕಳೇ, ದರ್ಶನ ಉಳ್ಳವನು ದರ್ಶನ ಇಲ್ಲದೆ ಇರುವವನ ಬಳಿಯಲ್ಲಿ ದರ್ಶನ ಹೇಳಿದ್ರೆ ಇರೋ ದರ್ಶನ ಅವರು ಬಾವಿಗೆ ಹಾಕ್ಬಿಡ್ತಾರೆ. ಅಲ್ಲಲ್ಲೂಯ್ಯ. ದರ್ಶನ ಉಳ್ಳ ಯೋಸೇಫನು ದರ್ಶನ ಇಲ್ಲದೆ ಇರುವಂತ ಸ್ವಂತ ಸಹೋದರರ ಬಳಿಯಲ್ಲಿ ಹೋಗಿ ದರ್ಶನದ ಕುರಿತು ಮಾತನಾಡಿದ್ರೆ, ದರ್ಶನ ಇಲ್ಲದೆ ಇರುವವರು ದರ್ಶನ ಉಳ್ಳವನನ್ನ ಹೇಗಾದ್ರೂ ಸಮಾಧಿ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಒಂದು ತಿಳ್ಕೊಳ್ರಿ, ಈ ಸಹೋದರರು ಅಪ್ಪ ಕೊಟ್ಟಿರುವ ಕಲರ್ಫುಲ್ ಕೋಟ್ ಅನ್ನ ಅರಿಬಹುದು, ಅಲ್ಲಲ್ಲೂಯ್ಯ, ಇವನ 4 ತದಕಬಹುದು, ಬಾವಿಗೆ ಹಾಕಬಹುದು, ಅಲ್ಲಿಂದ ತೆಗೆದು ಪೊಟ್ಟಿಪ್ಪೆರನ ಮನೆಗೆ ಮಾರಾಟ ಮಾಡಿ ದುಡ್ಡು ಮಾಡಬಹುದು. ಪೊಟ್ಟಿಪ್ಪೆರನ ಮನೆಗೆ ಹೋದ್ರು, ಬಾವಿಯಲ್ಲಿ ಬಿದ್ರು, ವಸ್ತ್ರ ಹರಿದು ಹೋದ್ರು. ಈ ಹೊರಗಡೆ ಕಾಣುವ ಇದೆಲ್ಲಾ ಕ್ರಿಯೆಗಳು ನಷ್ಟವಾದ್ರೂ ಪರವಾಗಿಲ್ಲ, ಒಳಗಡೆ ಒಳಗಡೆ ದರ್ಶನವನ್ನ ದೇವರು ಕೊಟ್ಟಿರೋದಾದ್ರೆ ಅದನ್ನು ಯಾವ ಶಕ್ತಿಗೋ, ಯಾವ ದುರಾತ್ಮನಿಗೋ, ಯಾವ ಮನುಷ್ಯನಿಗೋ ಕೀಳೋದಿಕ್ಕೆ ಆಗೋದಿಲ್ಲ, ಕಸಿದುಕೊಳ್ಳೋದಿಕ್ಕೆ ಆಗೋದೇ ಇಲ್ಲ. ದರ್ಶನ ಉಳ್ಳವನು ಎಲ್ಲಿ ಹೋದ್ರು ಸರಿ, ಅವನ ಹಿಂದೆ ಬೆಂಬಿಡದ ಭೂತನ ಹಾಗೆ ಪ್ರತಿಕೂಲ ಹಿಂದೆನೇ ಇರುತ್ತೆ. ಪೊಟ್ಟಿಪ್ಪೆರನ ಮನೆಗೆ ಹೋದಾಗ ಪೊಟ್ಟಿಪ್ಪೆರನ ಹೆಂಡತಿ ಪಾಪ ಮಾಡುವುದಕ್ಕೆ ಸೆಳೆಯುವಾಗ ಪೊಟ್ಟಿಪ್ಪೆರನ ಹೆಂಡತಿಗೆ ಯೋಸೇಫನು ಹೇಳಿದನು, ಅಮ್ಮ ತಾಯೇ, ನಾನು ಈ ರೀತಿ ನಡಿಬೇಕಾದವನಲ್ಲ. ನನ್ನ ದರ್ಶನ ಈ ಲೋಕ ದರ್ಶನವಲ್ಲ, ನನ್ನ ದರ್ಶನ ಪರಲೋಕ ದರ್ಶನ. ಕೆಲವರು ಎಲ್ಲರೂ ಅಲ್ಲ, ಕೆಲವರು ನೀವು ಮಾತನಾಡ್ತಾ ಇಲ್ಲ. ಕೆಲವರು ನಾನು ಹೇಳ್ತೇನೆ, ಅಲ್ಲಲ್ಲೂಯ್ಯ, ಅಲ್ಪ ಕಾಲದ ಸುಖಕ್ಕೋಸ್ಕರ, ಯಾವುದೋ ತಾತ್ಕಾಲಿಕವಾದ ಸುಖಕ್ಕೋಸ್ಕರ ಅಮೂಲ್ಯವಾದ ದರ್ಶನವನ್ನ ಹೋಮ ಮಾಡಿಬಿಡ್ತಾರೆ, ನೀರಿನಲ್ಲಿ ಹೋಮ ಮಾಡಿಬಿಡ್ತಾರೆ. ಇವತ್ತು ರಾತ್ರಿ ಯೇಸುವಿನ ನಾಮದಲ್ಲಿ ಹೇಳುತ್ತೇನೆ, ಯೋಸೇಫನು ಹೇಳಿದನು, ನನಗೆ ಲಭಿಸಿರುವ ದರ್ಶನ ದೊಡ್ಡ ದರ್ಶನ. ಇವನಲ್ಲಿಂದ ಓಡುವಾಗ ಅವಳಿಗೆ ಕುತಂತ್ರ, ಕೋಪ ಎಲ್ಲ ಸೇರಿ ಅವಳು ಕೂಗಿ ಹೇಳಿದಳು, ಅವನು ನನ್ನನ್ನು ಪಾಪಕ್ಕೆ ಪ್ರೇರಣೆ ಮಾಡಿ ಪಾಪ ಮಾಡುವುದಕ್ಕೆ ಬಂದಿದ್ದಾನೆ ಅಂತ ಹೇಳಿದಾಗ ಅವನನ್ನು ಹಿಡಿದ್ರು, ತಳಿಸಿದ್ರು, ಸೆರೆಮನೆಗೆ ಹಾಕಿದ್ರು. ಉದ್ದನೆಯ 13 ವರ್ಷಗಳು ಅವನ ಸೆರೆಮನೆಯಲ್ಲಿ ಇರಬೇಕಾಗಿತ್ತು. ಅಲ್ಲೆಲ್ಲೂಯ್ಯ. ಆದ್ರೆ ಅವನ ದರ್ಶನ ನಷ್ಟವಾಗಲಿಲ್ಲ. ಒಂದು ಪಕ್ಷ ದೇವರು ನಿನಗೆ ಕೊಟ್ಟಿರುವ ದರ್ಶನ ಈಗ ಅದು ಬೆಳಕಿಗೆ ಬರದೇ ಇರುವುದಾದ್ರೂ ನಿನ್ನ ಒಳಗಡೆ ಆ ದರ್ಶನಕ್ಕೆ ಸ್ವಲ್ಪ ಎಣ್ಣೆ ಹಾಕು, ಸ್ವಲ್ಪ ಉರಿಸ್ತಾ ಇರು, ಸ್ತೋತ್ರ ಹೇಳ್ತಾ ಇರು. ಪ್ರತಿಕೂಲ ನೋಡಬೇಡ, ನಿಂದೆ ನೋಡಬೇಡ, ಪರಿಸ್ಥಿತಿ ನೋಡಬೇಡ, ಸ್ತೋತ್ರ ಹೇಳ್ತಾ ಇರು. ಉದ್ದನೆ 13 ವರ್ಷಗಳ ನಂತರ ಬೆಳಗ್ಗೆ ಎದ್ದ. ಎಲ್ಲಾ ದಿನ ಜೈಲಿನಲ್ಲಿ ಇರೋರಿಗೆ ಒಂದು ಡ್ರೆಸ್ ಇದೆ, ಒಂದು ನಂಬರ್ ಇದೆ, ಸೊಟ್ಟ ಪಟ್ಟ ಇರುವಂತ, ಅಂದ್ರೆ ದಿಕ್ಕು ದೆಸೆ ಇಲ್ದಿರುವಂತ ಅಲ್ಯೂಮಿನಿಯಂ ಪ್ಲೇಟ್ ಇದೆ. ಅದನ್ನು ಹಿಡ್ಕೊಂಡು ಬೆಳಗ್ಗೆನೆ ಅವನ ಉಪಹಾರಕ್ಕಾಗಿ, ತಿಂಡಿಗಾಗಿ ಕ್ಯೂ ನಿಂತಿದ್ದಾನೆ. ಈ ಸೀನ್ ನೋಡಿದ್ರೆ ಅಲ್ಲಲ್ಲಿ ಸೈತಾನ್ ಹೇಳ್ಬೋದು, ಹೆಲೋ ಕನಸ್ಗಾರ,
ದರ್ಶನ ದರ್ಶನ ಅಂದಲ್ಲ, ಏನ ಅಲ್ಯೂಮಿನಿಯಂ ಪ್ಲೇಟ್ ಹಿಡ್ಕೊಂಡು ಅಲ್ಲಲ್ಲೂಯ್ಯ ಒಂದು ಆಹಾರಕ್ಕೆ ಕೀವು ನಿಂತಿದೀಯ, ಕೈದಿಯಾಗಿ ನಿಂತಿದೀಯಲ್ಲ, ಇದೇನ ದರ್ಶನ. ಆದ್ರೆ ಇದೆಲ್ಲ ಸಹಿಸ್ಕೊಂಡಂತ ಯೋಸೆಫನ ಅವನಿಗೆ ಗೊತ್ತು, ಇವತ್ತು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ಜೈಲಿನಲ್ಲಿ ಕೈದಿಗಳ ಸಂಗಡ ಆದ್ರೆ ನನ್ನ ದೇವರಿಗೆ 1 ನಿಮಿಷ ಸಾಕು, ರಾತ್ರಿ ಡಿನ್ನರು ನಾನು ಅರಸನ ಸಂಗಡ ಅರಮನೆಯಲ್ಲಿ ಒಟ್ಟಿಗೆ ನಾನು ಊಟ ಮಾಡುತ್ತೇನೆ. ಇವತ್ತು ಯಾರಾದ್ರೂ ದರ್ಶನ ಉಳ್ಳವರು ಇದರ ಒಳಗಡೆ ಇದ್ದೀರಾ? ಪ್ರತಿಕೂಲ ಇದೆ ನಿಮಗೆ, ಆದರೆ ಯಾವುದೇ ಕಾರಣಕ್ಕೂ ದರ್ಶನವನ್ನ ಬಿಡಬೇಡ್ರಿ. ಪ್ರೈಸ್ ಗಾಡ್. ಆಮೆನ್. ನನ್ನ ವಿಷಯ ಕಣ್ಣನ್ನ ತೆರೆ. ಆಮೆನ್. ಅದ್ಭುತ ಇವತ್ತು ನಡೀತಾ ಇದೆ. ಅನೇಕ ವ್ಯಕ್ತಿಗಳ ಸಾಕ್ಷಿಗಳನ್ನು ನಾನು ಕೇಳ್ತಾ ಇದ್ದೇನೆ, ಭಯಂಕರವಾದ ಸಾಕ್ಷಿಗಳು. ನಾನು ಕಳೆದ ದಿವಸ ನಮ್ಮ ಸಭೆಯಲ್ಲಿ ಒಂದು ತಾಯಿಯವರು ಬಂದು ಸಾಕ್ಷಿಯನ್ನು ಕೊಟ್ಟರು. ಆ ಸಾಕ್ಷಿ ಹೀಗಾಗಿತ್ತು. ಆ ತಾಯಿ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ಪರೀಕ್ಷೆ ಮಾಡಿ ಸ್ಪೈನಲ್ ಕಾರ್ಡ್ನ ಪ್ರಾಬ್ಲಮ್ ಆಗಿ ಬೆಡ್ ರಿಡನ್ ಆಗಿದ್ದಂಥ ತಾಯಿ. ಬಹಳ ದೂರದಿಂದ, ಆಕೆ ಒಂದು ವಿಶ್ವಾಸಿ ಅಲ್ಲ, ಆಕೆ ಒಂದು ಕ್ರೈಸ್ತಳೂ ಅಲ್ಲ, ಹಿಂದೂ ಧರ್ಮದಿಂದ ಬಂದಂಥ ಒಂದು ತಾಯಿ. ಎಲ್ಲ ವೈದ್ಯರ ಬಳಿಗೂ ಹೋದರು, ಎಲ್ಲ ರೀತಿಯ ಹಣ ಖರ್ಚು ಮಾಡಿದ್ರು, ಆದರೆ ಸ್ವಸ್ಥವಾಗಲಿಲ್ಲ, ಸೌಖ್ಯವಾಗಲಿಲ್ಲ. ಕಡೆಗೆ ಯಾರೋ ಹೇಳಿದ್ರು, ಈ ಚರ್ಚ್ಗೆ ಹೋದರೆ ನಿಮಗೆ ಗುಣ ಆಗ್ಬೋದು ನೋಡ್ರಿ ಅಂತ ಹೇಳಿದ್ರು. ಆದರೆ ಕರ್ಕೊಂಡು ಹೋಗೋದಕ್ಕೆ ಯಾರೂ ಇರಲಿಲ್ಲ. ಈ ತಾಯಿ ಅವರ ಮಕ್ಕಳ ಸಹಾಯದೊಂದಿಗೆ ಆಟೋ ಡ್ರೈವರ್ಗೆ 450 ರೂಪಾಯಿ ಕೊಟ್ಟು ನಮ್ಮ ಸಭೆವರೆಗೂ ಬಂದರು. ಹಿಂದ್ಗಡೆ ಲಾಸ್ಟಿನಲ್ಲಿ ಒಂದು 3 ಚೇರ್ ಹಾಕಿ ಆ 3 ಚೇರಲ್ಲಿ ಮಲಗಿರ್ತಾ ಇದ್ರು. ಆ ತಾಯಿ ಹಲ್ಲೆಲೂಯಾ, ಎಲ್ಲರೂ ಎದ್ದು ದೇವರನ್ನ ಆರಾಧನೆ ಮಾಡುವಾಗ, ಎಲ್ಲರೂ ಪ್ರಾರ್ಥನೆ ಮಾಡುವಾಗ, ಎಲ್ಲರೂ ಸ್ತೋತ್ರ ಹೇಳುವಾಗ ಈ ತಾಯಿ ಅಲ್ಲಿ ಮಲಗಿಕೊಂಡು ಹೀಗೆ ಹೇಳ್ತಾ ಇದ್ದಳಂತೆ, ಸ್ವಾಮಿ, ನಾನು ಇವರಂತೆ ಕುಣಿದು ದೇವರನ್ನ ಆರಾಧನೆ ಮಾಡೋಕ್ಕೆ, ನಿನ್ನನ್ನು ಆರಾಧನೆ ಮಾಡೋದಕ್ಕೆ ನನಗೆ ಯಾವಾಗಪ್ಪ ಬಲ ಕೊಡ್ತೀಯ? ಯಾರು ಇವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲಿಲ್ಲ. ಪಾಸ್ಟರ್ಸ್ ನಾವುಗಳು ಕಡೆಯದಾಗಿ ಆರಾಧನೆ ಮುಗಿದ ಮೇಲೆ ಪ್ರಾರ್ಥನೆ ಮಾಡಿ ಅವರ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಿ ಕಳಿಸ್ತಾ ಇದ್ದೀವಿ. ವಾರಗಳಾಯಿತು, ಈ ತಾಯಿಯ ಛಲ ಬಿಡಲಿಲ್ಲ. ಎಲ್ಲ ವಾರ 450 ರೂಪಾಯಿ ಆಟೋ ರಿಕ್ಷಾದ ಡ್ರೈವರ್ಗೆ ಕೊಟ್ಟು ಈ ತಾಯಿ ಆಟೋ ರಿಕ್ಷಾದ ಡ್ರೈವರ್ ಎತ್ಕೊಂಡ್ಬಂದು ಆಟೋ ರಿಕ್ಷಾದಲ್ಲಿ ಮಲಗಿಸೋರು, ಅಲ್ಲಿಂದ ತಗೊಂಡ್ಬಂದು ಚೇರಲ್ಲಿ ತಂದು ಸಭೆಯಲ್ಲಿ ಮಲಗಿಸೋರು. ಸ್ತೋತ್ರ. ನಾನು ಅದ್ಭುತ ಅಂತ ಹೇಳ್ತೇನೆ ಪ್ರಿಯರೇ, ಗಮನಿಸ್ರಿ. ಬಹಳ ಅದ್ಭುತಕರವಾಗಿ ದೇವರು ಒಂದು ದಿವಸ ಆಕೆಯನ್ನು ಮುಟ್ಟಿದನು. ಅವಳು ಎದ್ದೇಳಿದಳು, ಅಲ್ಲಿಂದ ಸೌಖ್ಯವಾದಳು, ಬಲ ಹೊಂದಿದಳು. ಹಲ್ಲೆಲೂಯಾ. ಕಳೆದ ದಿವಸ ನಮ್ಮ ಸಭೆಯ ಸ್ಟೇಜ್ನಲ್ಲಿ ಓಡ್ತಾ ಇದ್ದಾಳೆ, ಸಾಕ್ಷಿ ಹೇಳ್ತಾ ಇದ್ದಾಳೆ. ನಾನು ಹೇಳೋದಕ್ಕೆ ಕಾರಣ, ಯಾವ ಮನುಷ್ಯನು ನಿನ್ನ ತಲೆ ಮೇಲೆ ಕೈ ಇಡೋ ಅವಶ್ಯಕತೆ ಇಲ್ಲ. ನೀನು ಸ್ತೋತ್ರ ಹೇಳ್ತಾ ಇದ್ರೆ ಸಾಕು. ದೈವ ಸಾನ್ನಿಧ್ಯ ನೀನು ಇರುವ ಯಾವ ಕಡೆ ರೋಲ್ ಇದ್ರು ಸರಿ, ಫ್ರಂಟ್ ರೋಲ್ ಇದ್ರು, ಮಿಡಲ್ ರೋಲ್ ಇದ್ರು, ದೇವರ ಸಾನ್ನಿಧ್ಯ ಹಿಡಿದಾಗ ನೀನು ಆಟೋಮೆಟಿಕ್ ಆಗಿ ಸೌಖ್ಯವಾಗ್ತಾ ಇರ್ತೀಯ, ಬಿಡುಗಡೆ ಹೊಂದುತ್ತಾ ಇರ್ತೀಯ. ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅದ್ಭುತ ಇವತ್ತು ನಡೀತಾ ಇದೆ, ಬಿಡುಗಡೆಗಳು ಇವತ್ತು ನಡೀತಾ ಇದೆ. ರೋಗಿಗಳಿಗೆ ದೇವರ ಜನ ವೈದ್ಯನಾಗಿದ್ದಾನೆ, ಅಸಾಧ್ಯಗಳನ್ನು ಅವನು ಸಾಧ್ಯ ಮಾಡುವವನಾಗಿದ್ದಾನೆ. ಆಮೆನ್. ಸತ್ಯವೇದ ಗ್ರಂಥದಲ್ಲಿ ನಮ್ಮ ಕಣ್ಣನ್ನು ತೆರೆ ಅಂತ ದೇವರು ಕೀರ್ತನೆಕಾರನಿ ಹೇಳೋದಕ್ಕೆ ಕಾರಣ, ಅದ್ಭುತ ಇವತ್ತು ನಡೀತಾ ಇದೆ ಅಂತ ಇದ್ದೀನಿ. ಹಲ್ಲೆಲೂಯಾ. ನೋಡ್ರಿ, ದರ್ಶನ ಉಳ್ಳಂತ ಕಾರ್ಯಗಳನ್ನು ನಾನು ವರ್ಣಿಸ್ತಾ ಇದ್ದೇನೆ. ಸತ್ಯವೇದ ಗ್ರಂಥದಲ್ಲಿ 1 ಸಮುವೇಲನು ಬರೆದ ಪುಸ್ತಕ, ಬುಕ್ ಆಫ್ 1 ಸ್ಯಾಮ್ಯುಯಲ್ ಚಾಪ್ಟರ್ 3, 1 ಸ್ಯಾಮ್ಯುಯಲ್ ಚಾಪ್ಟರ್ 3 ವರ್ಸ್ 1, 3ನೇ ಅಧ್ಯಾಯದ 1ನೇ ವಚನ. ಬಾಲಕನಾದ ಸಮುವೇಲನು ಏಲಿಯ ಕೈಗಳಿಗೆದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವು, ದೇವ ದರ್ಶನಗಳು ಅಪರೂಪವಾಗಿದ್ದವು. ಏಲಿಯ ಕಣ್ಣುಗಳು ದಿನ ದಿನ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ಇನ್ನ ಪ್ರಿಯರೇ, ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ನೀವು ಇಲ್ಲಿದ್ರೆ ಒಂದು ಆಮೇಲೆ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಏಲಿಯ ಕಣ್ಣು ದಿನ 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 ಮೊಬ್ಬಾಗುತ್ತಾ ಹೋಯಿತು.
ಆ ಕಾಲಘಟ್ಟದಲ್ಲಿ ದೈವೋಕ್ತಿಗಳು ವಿರಳವಾಗಿತ್ತು, ದೈವ ಶಬ್ದ ನಿಂತು ಹೋಗಿತ್ತು, ದೇವರ ರೀಮ ಮಾತುಗಳು. ಒಂದು ಕಾಲದಲ್ಲಿ ಯಾಜಕನಾದ ಏಲಿ ಯಾಜಕನಂದಾಗ ನಿಮಗೆ ಅರ್ಥ ಆಗ್ಲಿಕ್ಕಾಗಿ ನಾನು ಹೇಳ್ತೇನೆ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕನಾಗಿ ನಿಲ್ಲುವವನು ಯಾಜಕನಾಗಿರುತ್ತಾನೆ. ಒಂದು ಮನುಷ್ಯನು ಪಾಪ ಮಾಡಿದ್ರೆ ಅವನ ಯಜ್ಞವನ್ನ ಅರ್ಪಿಸುವುದಕ್ಕೆ ಬರುವಾಗ ಯಾಜಕನ ಬಳಿಯಲ್ಲಿ ಬರುತ್ತಾನೆ. ಅವನು ಯಜ್ಞದ ವಸ್ತುವನ್ನ ಯಾಜಕನ ಕೈಯಲ್ಲಿ ಕೊಡುತ್ತಾನೆ. ಯಾಜಕನು ಆ ಯಜ್ಞದ ವಸ್ತುವನ್ನ ಯಜ್ಞ ವೇದಿಯಲ್ಲಿಟ್ಟು ಈ ಮನುಷ್ಯನ ಪರವಾಗಿ ಕರ್ತನಾದ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವನ ಪಾಪ ಕ್ಷಮೆಗಾಗಿ, ಅವನ ಬಿಡುಗಡೆಗಾಗಿ ಪ್ರಾರ್ಥಿಸುವವನಾಗಿದ್ದಾನೆ. ಅಂದರೆ ದೈವ ಶಬ್ದವನ್ನ ಕೇಳಿ ಮನುಷ್ಯರಿಗೆ ತಿಳಿಸುವವನಾಗಿರುತ್ತಾನೆ ಯಾಜಕನು. ಈ ಯಾಜಕನು ದೇವರ ಶಬ್ದ ಕೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ಏಲಿಯನ್ನ ಗಮನಿಸ್ರಿ. ಆ ಕಾಲದಲ್ಲಿ ಯಾವ ಕಾಲ? ದೈವೋಕ್ತಿಗಳು ವಿರಳವಾಗುತ್ತಿರುವ ಕಾಲ. ಅಂದ್ರೆ ದರ್ಶನ ಇಲ್ಲದೆ ಹೋದಾಗ, ದರ್ಶನ ನಷ್ಟವಾದಾಗ, ಕಣ್ಣುಗಳು ಮೊಬ್ಬಾಗುತ್ತಾ ಬಂದಾಗ ದೈವೋಕ್ತಿಗಳು ವಿರಳವಾಗುತ್ತಾ ಇರುತ್ತೆ, ದೈವೋಕ್ತಿಗಳು ಕಡಿಮೆ ಆಗ್ತಾ ಇರುತ್ತೆ. ಇವತ್ತು ನನ್ನನ್ನು ಕೇಳುವ ದೇವ ಮಕ್ಕಳೇ, ನಿಮ್ಮ ಕಣ್ಣು ಮೊಬ್ಬಾದ್ರೆ ಅಂದ್ರೆ ಅಲ್ಲಲ್ಲಿ ದರ್ಶನದಲ್ಲಿ ಏರುಪೇರಾದ್ರೆ ದೇವರ ಶಬ್ದ ಕೇಳೋದು ನಿಂತೋಗ್ತಾ ಇರುತ್ತೆ. ದೈವೋಕ್ತಿಗಳು ವಿರಳವಾಯಿತು, ದೇವರ ಶಬ್ದ ಕೇಳ್ತಾ ಇಲ್ಲ. ಆ ಕಾಲದಲ್ಲಿ ಸಮುವೇಲ್ ಎನ್ನುವಂತ ಒಂದು ಬಾಲಕನಿದ್ದನು. ಸಮುವೇಲನು, ಅವನ ಚರಿತ್ರೆ ಹೇಳುತ್ತದೆ, ಅವನ ಅಮ್ಮ ಹನ್ನ ಅವಳು ಪ್ರಾರ್ಥನೆ ಮಾಡುವವಳಾಗಿದ್ದಳು. ಪ್ರಾರ್ಥನೆ ಮಾಡೋದು ಮಾತ್ರವಲ್ಲ, ಪ್ರಾರ್ಥನೆಯಿಂದ ಸಾಧಿಸುವವಳಾಗಿದ್ದಳು. ಇವತ್ತು ಮಕ್ಕಳ ಕುರಿತು ಯಾರಾದರೂ ಕಣ್ಣು ನೀರು ಇಡ್ತಾ ಇದ್ದೀರಾ? ನಿಮ್ಮ ತಲೆಮಾರಿನ ಕುರಿತು ವೇದನೆ ಪಡ್ತಾ ಇದ್ದೀರಾ? ಭಯಪಡಬೇಡ್ರಿ. ನಿಮ್ಮ ಕಣ್ಣು ನೀರು ದೇವರು ಬುದ್ದಲಿಯಲ್ಲಿ ಶೇಖರಣೆ ಮಾಡಿಟ್ಟು ಒಂದೊಂದು ಹನಿ ಕಣ್ಣು ನೀರಿಗೂ ಅವನ ಪ್ರತಿಫಲ ಕೊಡುವ ದೇವರಾಗಿದ್ದಾನೆ. ಅಳುವಂತ ತಾಯಿದಿರೇ, ಅಳುವಂತ ತಂದೆದಿರೇ, ಹಲ್ಲೆಲೂಯಾ. ಯೇಸು ಸ್ವಾಮಿ ಒಮ್ಮೆ ಹೀಗೆ ಹೇಳಿದನು, ನೀವು ನನ್ನನ್ನು ಕುರಿತು ಅಳಬೇಡ್ರಿ, ನನ್ನನ್ನು ನೆನೆಸಿ ಅಳಬೇಡ್ರಿ, ನೀವು ನಿಮ್ಮ ಮಕ್ಕಳನ್ನು ಕುರಿತು ಅವರಿಗಾಗಿ ಕಣ್ಣು ನೀರು ಸುರಿಸ್ರಿ, ಅವರಿಗಾಗಿ ಅಳ್ರಿ. ಇವತ್ತು ತಲೆಮಾರುಗಳು ಅಡ್ಡದಾರಿಗೆ ಹೋಗುತ್ತಾ ಇದೆ, ಮಾದಕ ಚಟಗಳಿಗೆ, ಮದ್ಯಪಾನಕ್ಕೆ, ವ್ಯಭಿಚಾರಕ್ಕೆ, ಲೌಕಿಕ ದೊಂದುತನಕ್ಕೆ ಜೀವನವನ್ನ, ತಮ್ಮ ಜೀವನವನ್ನ ನಾಶ ಮಾಡ್ತಾ ಇರುವಾಗ, ಏ ತಾಯಿಯೇ, ಏ ತಂದೆಯೇ, ನಿನ್ನ ತಲೆಮಾರು ಇವತ್ತು ಎಲ್ಲಿ? ನಿನ್ನ ತಲೆಮಾರು ದೇವರ ಸನ್ನಿಧಾನದಲ್ಲಿ ಅವರು ಸ್ತೋತ್ರ ಹೇಳಬೇಕಾದವರು, ಅವರು ದೇವರ ರಾಜ್ಯದಲ್ಲಿ ಪ್ರಕಾಶ ಪಡಿಸಬೇಕಾದವರು, ದೇವರ ರಾಜ್ಯದ, ದೇವರ ಆಲಯದ ಬೆಳಕು ಉರಿಸಬೇಕಾದವರು. ಅನೇಕ ವ್ಯಕ್ತಿಗಳು ಬಂದು ನನ್ನ ಹತ್ರ ಪ್ರಾರ್ಥನೆಗೆ ಬರ್ತಾರೆ. ಪ್ರತ್ಯೇಕವಾಗಿ ಅವರ ಪ್ರಾರ್ಥನೆ ವಿಷಯ, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ. ನಾನು ಕೇಳ್ತೇನೆ, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಮುಂಚೆ ನಾನು ಕೇಳ್ತೇನೆ, ತಾಯಿ, ಏ ತಂದೆ, ನಿನ್ನ ಮಕ್ಕಳು ಅಡ್ಡದಾರಿಗೆ ಹೋಗೋದಕ್ಕೆ ಕಾರಣ ಒಂದು ಪಕ್ಷ ನೀನೇ ಆಗಿರ್ಬೋದು. ನಿನಗೆ ದೇವರು ಎಚ್ಚರಿಸುವಾಗ ನೀನು ಪ್ರಾರ್ಥನೆ ಮಾಡಲಿಲ್ಲ, ನಿನ್ನ ಕಣ್ಣು ಮಬ್ಬಾಗ್ತಾ ಇತ್ತು. ಹಲ್ಲೆಲೂಯಾ. ದೇವರು ನಿನ್ನನ್ನು ಉರುಳಿಸಿ ಉರುಳಿಸಿ ಎಬ್ಬಿಸಿದಾಗ್ಲೂ ಸ್ವಲ್ಪ ನಿದ್ದೆ, ಕೊಂಚ ನಿದ್ದೆ, ಇನ್ನೊಂದು ಸ್ವಲ್ಪ ನಿದ್ದೆ ಅಂತ ನೀನು ನಿದ್ದೆ ಮಾಡಿದೆ. ಆದ್ರೆ ನಿನ್ನ ತಲೆಮಾರು ಅಡ್ಡದಾರಿಗೆ ಹೋದಾಗ ಈಗ ಪಾಸ್ಟರ್ಗಳು ಪ್ರಾರ್ಥನೆ ಮಾಡಬೇಕೇ? ಹಲ್ಲೆಲೂಯಾ. ನಿಮ್ಮ ತಲೆಮಾರಿಗೋಸ್ಕರ ಎಷ್ಟು ಕಾಲ ಅಳ್ತಾ ಇದ್ದೀರಾ, ಎಷ್ಟು ಗಂಟೆ ಅಳ್ತಾ ಇದ್ದೀರಾ? ಅವರ ತಲೆಮಾರು, ನಿಮ್ಮ ತಲೆಮಾರು ಆಶೀರ್ವಾದವಾಗಬೇಕಂತ ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಇಲ್ಲೊಂದು ತಾಯಿಯನ್ನ ನೋಡ್ರಿ, ಅವಳು ಬಂಜೆ ಆಗಿದ್ದಳು. ಅವಳ ಸವತಿ ಪೆನಿನ ಅವಳನ್ನ ಹೀಯಾಳಿಸ್ತಾ ಇದ್ದಳು, ಮಕ್ಕಳಿಲ್ಲ ಎಂದು ಅವಳನ್ನ ಹಿಂಸೆ ಪಡಿಸ್ತಾ ಇದ್ದಳು, ನೋಯಿಸ್ತಾ ಇದ್ದಳು, ಚಿತ್ರಹಿಂಸೆಯ ಮಾತುಗಳನ್ನು ಮಾತನಾಡ್ತಾ ಇದ್ದಳು. ಪ್ರಿಯ ಸಹೋದರರೇ, ಗಮನಿಸ್ರಿ. ಹಲ್ಲೆಲೂಯಾ. ಅನ್ನ ನೋವನ್ನು ತಿನ್ನುತ್ತಾ ಇದ್ದಳು, ಪೆನಿನ ನಿಂದಿಸ್ತಾ ಇದ್ದಳು. ಎಲ್ಕಾನನು, ಅನ್ನಲ ಗಂಡ ಎಲ್ಕಾನನು, ನಿನಗೆ ಮಕ್ಕಳಿಲ್ಲದಿದ್ದರು 10 ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ, ನೀನು ಧೈರ್ಯವಾಗಿರುವಂದಾಗ ಅವಳಿಗೆ ಒಂದೇ ಒಂದು ಗೊತ್ತು, ಈ ನಿಂದೆ ಉರುಳಬೇಕಾದ್ರೆ ನಾನು ದೇವರ ಪಾದದಲ್ಲಿ ಆಳಬೇಕು. ಗಂಡನ ಬಳಿಯಲ್ಲ, ಸಂಬಂಧಿಕರ ಬಳಿಯಲ್ಲ, ಸ್ನೇಹಿತರ ಬಳಿಯಲ್ಲ, ನಾನು ದೇವರ ಪಾದದಲ್ಲಿ ಆಳಬೇಕು. ಅವಳು ಕಂಡುಕೊಂಡಳು, ದೇವರ ಆಲಯಕ್ಕೆ ಓಡಿ ಬಂದಳು. ಅಲ್ಲಿಗೆ ಅವಳು ಅಳುತ್ತಾ ಪ್ರಾರ್ಥನೆ ಮಾಡುವಾಗ ಮಬ್ಬಾದ ಕಣ್ಣುಳ್ಳ, ದರ್ಶನ ನಷ್ಟವಾದ ಏಲಿ, ದೇವರ ಶಬ್ದ ವಿರಳವಾಗಿದ್ದ
ಇದ್ದ ಕಾಲ, ಕಣ್ಣು ಮಬ್ಬಾದದ್ದರಿಂದ ದೇವರ ಶಬ್ದ ನಿಂತೋಗ್ತಾ ಇದೆ. ದೇವರಿಂದ ಸಿಗುವಂತ ಶಬ್ದ ಸಿಗ್ತಾ ಇಲ್ಲ. ಮಾನುಷಿಕ ಬುದ್ಧಿಯಲ್ಲಿ ಸೇವೆ ಮಾಡಿ ಹೋಗ್ತಾ ಇದ್ದಾನೆ. ನನ್ನನ್ನು ಕೇಳುವ ಪ್ರೀತಿಯ ಬೋಧಕರೇ, ನೀವು ಒಂದೊಂದು ಸಂದೇಶ ಕೊಡುವಾಗ ದೇವರಿಂದ ಪಡೆದಿದ್ದನ್ನ ಜನರಿಗೆ ಕೊಡ್ರಿ, ನಿಮ್ಮ ಬುದ್ಧಿಯಿಂದ ಕೊಡಬೇಡ್ರಿ. ಅಲ್ಲಲ್ಲಿಯ ಬುದ್ಧಿಯಿಂದ ಕೊಡೋದು ಒಂದು ವ್ಯಕ್ತಿಯನ್ನ ರಕ್ಷಣೆ ಮಾರ್ಗದಲ್ಲಿ ತರೋದಿಲ್ಲ. ಆತ್ಮದಿಂದ ಕೊಡೋದು ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡುವಂತದ್ದಾಗಿರುತ್ತೆ. ಏಲಿ ಯಾಜಕನ ದೇವರ ಸನ್ನಿಧಾನದಲ್ಲಿ ಪಡಿಬೇಕಾದ್ರೆ ನಷ್ಟ ಮಾಡ್ಕೊಂಡ. ಗಮನಿಸ್ರಿ, ಅನ್ನ ಪ್ರಾರ್ಥನೆ ಮಾಡಿದಳು, ಅವಳು ಅಳುತ್ತಾ ಇದ್ದಾಳೆ, ಅವಳ ವೇದನೆ ದೇವರ ಬಳಿಯಲ್ಲಿ ಹಂಚಿಕೊಳ್ತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಏಲಿ ಯಾಜಕನು ಬಂದು ಮದ್ಯಪಾನದ ಹಮಲಿನಲ್ಲಿ ನೀನಿಗೆ ಮಾತನಾಡ್ತಿದ್ಯಾ ಅಂದಾಗ ಅವಳಿಗೆ ಹೇಳಬೇಕಾಗಿರೋದು, ಸ್ವಾಮಿ ಅಲ್ಲ, ನನ್ನ ದುಃಖ ನನ್ನ ವೇದನೆ ಯಾರ ಬಳಿಯಲ್ಲಿ ಹೇಳಕ್ಕಾಗದೇ ಇರುವ ಸಂಕಟ ದೇವರ ಹತ್ರ ಹೇಳ್ತಾ ಇದ್ದೇನೆ. ಹಲ್ಲೆಲೂಯ. ಏಲಿಯ ಕಣ್ಣು ಮೊಬ್ಬಾಯಿತು. ಅದೇ ಏಲಿಯ ಕಣ್ಣನ್ನ ಪ್ರಾರ್ಥನೆ ಮಾಡುವ ಹನ್ನ ತರಿಸಿದಳು. ಅವನಿಗೆ ಅರ್ಥವಾಯಿತು, ಅವನು ಆಶೀರ್ವಾದ ಮಾಡಿದನು. ಬರುವ ವರ್ಷ ಇದೇ ಸಮಯದಲ್ಲಿ ನಿನಗೊಂದು ಮಗು ಉಂಟಾಗುತ್ತದೆ. ಅವಳು ಹೇಳಿದಳು, ಆ ಮಗು ನನಗೆ ಕೊಟ್ರೆ, ನನ್ನ ನಿಂದೆಯನ್ನು ಉರುಳಿಸಿದರೆ ಆ ಮಗುವನ್ನ ಇಂಜಿನಿಯರ್ ಮಾಡ್ತೀನಿ, ಡಾಕ್ಟರ್ ಮಾಡ್ತೀನಿ ಅಂತಲ್ಲ, ನಿನ್ನ ಆಲಯದಲ್ಲಿ ಸೇವೆ ಮಾಡೋದಕ್ಕೆ ಅರ್ಪಿಸುತ್ತೇನೆ. ಹಲ್ಲೆಲೂಯ. ಶೂನ್ಯತೆಯಿಂದ ಏನು ಇಲ್ಲದೆ ಇರುವ ಅವಸ್ಥೆಯಲ್ಲಿ ನಿಮಗೆ ದೇವರು ಏನಾದರೂ ಕೊಟ್ರೆ ಅದು ದೇವರ ನಾಮದ ಮಹಿಮೆಗೆ ಆಗಲಿ, ನಿಮ್ಮ ಮಕ್ಕಳು ದೇವರ ರಾಜ್ಯಕ್ಕೆ ಪ್ರಯೋಜನ ಉಳ್ಳವರಾಗಿರಲಿ. ಆ ಕೂಸು ದೇವರ ಸನ್ನಿಧಾನದಲ್ಲಿ ಬೆಳೀತಾ ಇದೆ. ಆಲಯದಲ್ಲಿ ತಂದು ಬಿಟ್ಟನು. ಅವನಿಗೆ ಅಪ್ಪನ ಪ್ರೀತಿ ಸಿಗ್ತಾ ಇಲ್ಲ, ಅಮ್ಮನ ಪ್ರೀತಿ ಸಿಗ್ತಾ ಇಲ್ಲ. ಆದರೂ ಅವನಿಗೆ ಯಾವ ಸಂಕಟನೂ ಇಲ್ಲ, ಯಾವ ದೂರೂ ಇಲ್ಲ. ಅವನು ದೇವಾಲಯದಲ್ಲಿ ಬಹಳ ಸಂತುಷ್ಟನಾಗಿದ್ದಾನೆ. ಸಂತುಷ್ಟಿ ಉಳ್ಳವನಾಗಿ ಆಲಯದ ದೀಪವನ್ನು ಉರಿಸ್ತಾ ಇದ್ದಾನೆ. ಅವಾಗ ಅದರ ಬತ್ತಿಯನ್ನು ಕತ್ತರಿಸ್ತಾ ಇದ್ದಾನೆ. ಎಣ್ಣೆ ಟೈಮ್ಗೆ ಹಾಕ್ತಾ ಇದ್ದಾನೆ. ಆಲಯದ ದೀಪ ಹಾರಿ ಹೋಗದಂತೆ ಎಚ್ಚರ ವಹಿಸ್ತಾ ಇದ್ದಾನೆ. ನಾನು ಕೇಳ್ತೇನೆ, ಹೇಳಿ, ನಿನ್ನ ಕಾಲದ ನಂತರ ನಿನ್ನ ಮಕ್ಕಳು ಯಾಜಕರಾಗಬೇಕಾಯಿತು. ಓಫ್ನಿ ಮತ್ತು ಫಿನಿಹಾಸ್ ಇವರಿಬ್ಬರು ಯಾಜಕ ಸೇವೆ ಮಾಡಬೇಕಾಗಿತ್ತು. ಏಲಿಯ ಕಣ್ಣು ಮಂಕಾದದ್ದರಿಂದ, ಮೊಬ್ಬಾದದ್ದರಿಂದ ಓಫ್ನಿ ಮತ್ತು ಫಿನಿಹಾಸನು ಇಬ್ಬರು ಅಡ್ಡದಾರಿಗೆ ಹೋದರು. ಇವತ್ತು ರಾತ್ರಿ ನಿನ್ನ ಕಣ್ಣು ಮೊಬ್ಬಾದ್ರೆ, ನಿನ್ನ ಕಣ್ಣು ಆಂತರಿಕ ಕಣ್ಣು ಕುರುಡಾದ್ರೆ, ದೈವ ದರ್ಶನ ನಷ್ಟವಾದರೆ ನಿನಗೆ ದೈವೋಕ್ತಿಗಳು ಕಡಿಮೆ ಆಗ್ತಾ ಬರುತ್ತೆ. ದೈವ ಶಬ್ದಕ್ಕೆ ನೀನು ಕಿವಿಗೊಡಕ್ಕಾಗೋದಿಲ್ಲ. ದೈವ ಶಬ್ದ ಇಲ್ಲದೆ ಹೋಗುತ್ತೆ. ನಿನ್ನ ತಲೆಮಾರು ಅಡ್ಡದಾರಿಗೆ ಹೋಗುತ್ತಾರೆ. ಓಫ್ನಿ ಮತ್ತು ಫಿನಿಹಾಸನು ಇಬ್ಬರು ಅವರು ಅಡ್ಡದಾರಿಗೆ ಹೋದರು. ಅವರು ಅಶ್ಲೀಲವಾದ ಕಾರ್ಯಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡರು. ಅಲ್ಲಲ್ಲಿ ಯಜ್ಞವೇದಿಯ ಮೇಲೆ ಇರುವಂತ ಮಾಂಸಗಳನ್ನ, ಅರೆಬೆಂದ ಮಾಂಸಗಳನ್ನೇ ತೆಗೆದು ತಿನ್ನುತ್ತಾ ಇದ್ದರು. ಆ ಯಜ್ಞ ಆಲಯದಲ್ಲಿ ಸೇವೆ ಮಾಡುವ ಸ್ತ್ರೀಯರ ಸಂಗಡ ಅವರು ಅಶ್ಲೀಲವಾಗಿ ವರ್ತಿಸುತ್ತಾ ಇದ್ದರು. ಇದನ್ನು ಕಂಡುಕೊಂಡು ಪರಲೋಕದ ದೇವರು ಮೌನವಾಗಿರೋದಿಲ್ಲ. ಅವನ ಅಲ್ಲೂಯ್ಯ ಒಬ್ಬನಿಗೆ ಶಬ್ದವನ್ನ ವಾಪಸ್ಸು ತಂದು ಕೊಟ್ಟನು. ಅಲ್ಲೂಯ್ಯ. ದೇವರು ಪರಲೋಕದಿಂದ ಕೂಗಿದನು, ಸಮುವೇಲೇ, ಸಮುವೇಲೇ. ದೈವೋಕ್ತಿ ವಿರಳವಾಗಿದ್ದರಿಂದ, ದರ್ಶನ ಇಲ್ಲದೆ ಇದ್ದ ಕಾಲದಲ್ಲಿ ದೈವೋಕ್ತಿ ವಿರಳವಾಗಿದ್ದಾಗ ಇವನಿಗೆ ಒಂದೇ ಒಂದು ಶಬ್ದ ಕೇಳಿಸಿದ ಅಭ್ಯಾಸ. ತನ್ನ ಗುರು, ತನ್ನ ಯಜಮಾನನಾದ ಯಾಜಕನಾದ ಏಲಿ ಕರೆಯೋದು ಮಾತ್ರ ಗೊತ್ತು. ಅವನು ಮಲಗಿದ್ದವನು ಎದ್ದು ಓಡಿ ಬಂದ, ಸ್ವಾಮಿ ನೀವು ನನ್ನನ್ನು ಕರೆದ್ರ? ಏಲಿ ಹೇಳಿದನು, ಇಲ್ಲ ಮಗನೇ, ಹೋಗಿ ಮಲ್ಕೋ. ಅವನು ತಿರ್ಗಾ ಹೋಗಿ ಮಲ್ಕೊಂಡ. ಪರಲೋಕದ ಶಬ್ದ ಮತ್ತೆ ಮೊಳಗಿತ್ತು, ಸಮುವೇಲೇ, ಸಮುವೇಲೇ. ತಿರ್ಗಾ ಓಡಿ ಬಂದ, ಸ್ವಾಮಿ ಕರೆದ್ರ? ಇಲ್ಲ ಮಗನೇ, ಹೋಗಿ ಮಲ್ಕೋ. ಮೂರನೇ ಸಾರಿ, ಸಮುವೇಲೇ, ಸಮುವೇಲೇ. ಏಲಿ ಹತ್ರ ಓಡಿ ಬಂದು ಕೇಳಿದ, ಸ್ವಾಮಿ ಕರೆದ್ರ? ಏಲಿಗೆ ಯಾವಾಗ ಕ್ಲಿಕ್ ಆಯಿತು, ಇದೇ ರೀತಿ ನಾನು ಒಂದು ಕಾಲದಲ್ಲಿ ಶಬ್ದ ಕೇಳ್ತಾ ಇದ್ದೆ. ಇವತ್ತು ಅನೇಕ ವರ್ಷಗಳ ಹಿಂದೆ ದೈವ ಶಬ್ದ ಕೇಳ್ತಾ ಇದ್ದವರು, ಇವತ್ತು ದೈವ ಶಬ್ದ ನಷ್ಟವಾಗಿರುವವರಿಗೆ ಒಂದು ಹೊಸ ಅನುಭವ ದೇವರು ನಿಮಗೆ ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ನೀವು ಶಬ್ದ ಕೇಳಲಿಕ್ಕೆ ಹೋಗ್ತೀರಾ, ದೈವ ಶಬ್ದ ಕೇಳಲಿಕ್ಕೆ ಹೋಗುತ್ತೀರಾ. ನಷ್ಟವಾದ ದರ್ಶನ ನೀವು ಮತ್ತೆ ಪಡೀಲಿಕ್ಕೆ ಹೋಗುತ್ತೀರಾ. ಹಲ್ಲೆಲೂಯಾ.
ಸಮುವೇಲನು ಅವನು ಹೇಳಿದನು, ಮುಂದಿನ ಸಾರಿ ಕರೆದ್ರೆ ಇಗೋ ನಿನ್ನ ದಾಸನು ಎಂದು ಹೇಳು. ತಕ್ಷಣವಾಗಿ ಸಮುವೇಲನಿಗೆ, ನೋಡ್ರಿ ಗಮನಿಸ್ರಿ, ಸಮುವೇಲನಿಗೆ ದೇವರ ಶಬ್ದ ಉಂಟಾಯಿತು. ನಾನು ಹೇಳಲಿಕ್ಕೆ ಬಂದಿದ್ದು, ಏಲಿ ತನ್ನ ಪ್ರಾಯವನ್ನು ಗಮನಿಸ್ರಿ, ಅವನಿಗೆ 98 ವರ್ಷವಾಗಿತ್ತು ಎಂದು 1 ಸಮುವೇಲನ ಪುಸ್ತಕ 4ನೇ ಅಧ್ಯಾಯದ 15ನೇ ವಚನ ಹೇಳುತ್ತದೆ. ಒಮ್ಮೆ ಓದೋದನ್ನ ಗಮನಿಸ್ರಿ. 4:15. First Samuel chapter 4 verse 15. ಏಲಿಯು 98 ವರ್ಷದವನು, ಕಣ್ಣುಗಳು ಹಿಂಗಿ ಹೋಗಿ ಕುರುಡನಾಗಿದ್ದನು. ಅವನು ಕಣ್ಣುಗಳು ನೋಡ್ರಿ, ಆರಂಭದಲ್ಲಿ ಮೊಬ್ಬಾಗಿತ್ತು, ಇವಾಗ ಏನಾಯ್ತು, ಅವನ ಕಣ್ಣು ಕುರುಡಾಯಿತು, ಹಿಂಗಿ ಹೋಗಿ ಕುರುಡಾಯಿತು. ಅದಕ್ಕೆ ನೀವು ಹೇಳ್ಬೋದು, ಪಾಸ್ಟ್ರೇ ಕಮಾನ್ ಪಾಸ್ಟ್ರೇ, 98 ವರ್ಷವಾಗಿರುವವನಿಗೆ ಕಣ್ಣು ಕುರುಡಾಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಬಿಡಿ ಪಾಸ್ಟ್ರೇ. ನಾನು ಹೇಳ್ತೇನೆ, ನನ್ನನ್ನು ಕೇಳುವ ಪ್ರೀತಿಯ ದೇವ ಮಕ್ಕಳೇ, 98 ವರ್ಷದ ಏಲಿ ಯಾಜಕನ ಕಣ್ಣು ಮೊಬ್ಬಾಗಿ ಹಿಂಗಿ ಹೋಗಿ ಕಡೆಗೆ ಕುರುಡಾಯಿತು. ದೇರ್ ವಿಲ್ ಬಿ ಎ ಸ್ಟೇಜಸ್. ಒಂದೇ ದಿನ ಯಾರು ಕುರುಡರಾಗೋದಿಲ್ಲ. ದೇರ್ ವಿಲ್ ಬಿ ಎ ಪ್ರೋಸೆಸ್. ಒಂದೇ ದಿನ ಯಾರು ನೀವುಗಳು ಕೃಪೆಯಿಂದ ಬಿದ್ದು ಹೋಗೋದಿಲ್ಲ. ದಿನ 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 ಮೊಬ್ಬಾಗ್ತೀರಾ, ಹಿಂಗಿ ಹೋಗ್ತಾ ಇರ್ತೀರಾ, ಆಮೇಲೆ ಕುರುಡರಾಗ್ತೀರಾ. ಆದರೆ 98 ವರ್ಷದ ಏಲಿ, ನಿನ್ನ ಕಣ್ಣು ಕುರುಡಾಯಿತು, ನಿನ್ನನ್ನು ಕರೆದ ಸೇವೆಗೆ ನಿನ್ನ ದರ್ಶನ ನಷ್ಟವಾಯಿತು. ಆದರೆ 120 ವರ್ಷ ಪ್ರಾಯವುಳ್ಳ ಮೋಶೆಯ ಕುರಿತು ನಿಮಗೆ ನಾನು ವರ್ಣಿಸುತ್ತೇನೆ. ಮೋಶೆ ಓರೆ ಪರ್ವತದಲ್ಲಿ ಅಲ್ಲಲ್ಲಿಯ ಮಾವನ ಕುರಿಯನ್ನ ಮೇಯಿಸ್ತಾ ಇರುವಾಗ ದೇವರ ಪರ್ವತವಾದ ಓರೇಬಿಗೆ ಬಂದನು. ಓರೇಬಿನಲ್ಲಿ ಅವನೊಂದು ದರ್ಶನವನ್ನ ಕಾಣ್ತಾ ಇದ್ದಾನೆ. ಮುಳ್ಳಿನ ಪೊದೆಯು ಉರಿತಾ ಇದೆ, ಬೆಂದು ಹೋಗುತ್ತಾ ಇಲ್ಲ, ಅದು ಸುಟ್ಟು ಹೋಗುತ್ತಾ ಇಲ್ಲ. ಇವತ್ತು ರಾತ್ರಿ ಕೆಲವರು ಕಾಣೋದು, ಹೊರಗಡೆ ಕಾಣುವ ದರ್ಶನಗಳು ಕೆಲವೊಂದು ಸುಟ್ಟು ಹೋಗೋದಿಲ್ಲ. ಅಲ್ಲಲ್ಲಿಯ ನೀನ್ ಕಾಣ್ತಾ ಇದೆಯಾ, ನಿನ್ನ ಕಣ್ಣು ಮುಂದೆ ಕೆಲವೊಂದು ನಷ್ಟವಾಗ್ತಾ ಇದೆ, ಕೆಲವೊಂದು ಹೋರಾಟಗಳು ಕಾಣ್ತಾ ಇದೆಯಾ, ಆದ್ರೆ ನಿನಗೆ ಏನು ನಷ್ಟವಾಗೋದಿಲ್ಲ, ನಿನ್ನ ಕುಟುಂಬ ಸುಟ್ಟು ಹೋಗೋದಿಲ್ಲ, ನಿನಗೆ ಯಾವ ದೋಷ ಉಂಟಾಗೋದಿಲ್ಲ. ಕಾರಣ ನೀನು ಬಂದಿರುವ ಪರ್ವತ ಸಾಧಾರಣ ಪರ್ವತ ಅಲ್ಲ, ಅದು ಓರೆ ಪರ್ವತ, ಅದು ದೇವರ ಪರ್ವತ. ದೇವರ ಪರ್ವತದಲ್ಲಿ ಯಾರಾದ್ರೂ ಹತ್ತಿರೋದಾದ್ರೆ ನಿನ್ನ ಎಡಗಡೆ 1000, ಬಲಗಡೆ 10,000 ಸತ್ತು ಬಿದ್ದರು ನಿನಗೆ ಯಾವ ಕೇಡು ಸಂಭವಿಸೋದಿಲ್ಲ. Somebody give praise to the Lord. Hallelujah. Hallelujah. Praise God. Praise God. ಮುಳ್ಳಿನ ಪೊದೆ ಉರಿತಾ ಇದೆ, ಆದ್ರೆ ಅದು ಸುಟ್ಟೋಗ್ತಾ ಇಲ್ಲ, ಅದು ಬೆಂದೋಗ್ತಾ ಇಲ್ಲ. ಅಲ್ಲಲ್ಲೂಯ್ಯ. ನಿನಗಿಂತ ಸಾಮರ್ಥ್ಯವುಳ್ಳವರು ಅನೇಕರು ಬಿದ್ದು ಹೋದಾಗ, ನಿನಗಿಂತ ಚಾಣಕ್ಯರು, ನಿನಗಿಂತ ವಿದ್ಯಾಭ್ಯಾಸವುಳ್ಳವರು, ಸಾಮರ್ಥ್ಯವುಳ್ಳವರು, ಆರೋಗ್ಯವುಳ್ಳವರು, ಸೌಂದರ್ಯವುಳ್ಳವರು, ಹಣವುಳ್ಳವರು ನಷ್ಟವಾಗಿ ಹೋಗುವಾಗ ಇವತ್ತು ನೀನು ಬೀಳದೆ ಇರೋದಕ್ಕೆ ಕಾರಣ ನಿನ್ನ ತೋಳ್ಬಲ ಅಲ್ಲ, ನಿನ್ನ ಹಣ ಬಲ ಅಲ್ಲ, ನಿನ್ನ ವಿದ್ಯಾಭ್ಯಾಸದ ಬಲ ಅಲ್ಲ, ನೀನು ಯಾವುದೋ ದೊಡ್ಡ ಪಾರಂಪರೆಯಿಂದ ಹುಟ್ಟಿರೋದ್ರಿಂದ ಅಲ್ಲ, ಯೇಸುವಿನ ರಕ್ತದಿಂದ ಮುದ್ರಿಸಲ್ಪಟ್ಟು ಹತ್ತಬೇಕಾದಂತ ಪರ್ವತದಲ್ಲಿ ಹತ್ತಿರೋದ್ರಿಂದ ನಿನಗೆ ಯಾವ ದೋಷ ಉಂಟಾಗೋದಿಲ್ಲ. ಅದು ನಂಬುವವರು ಆಮೇಲೆ ಹೇಳಲಿ. ಮೋಶೆ ದರ್ಶನ ಕಾಣ್ತಾ ಇದ್ದಾನೆ. ಆಮೇಲೆ ಮುಳ್ಳಿನ ಪೊದೆಯಲ್ಲಿ ಆ ದರ್ಶನವನ್ನು ಕಂಡ ಮೋಶೆ ತಾನು ಸಾಯುವಾಗ ಅವನಿಗೆ 120 ವರ್ಷ. ಧರ್ಮೋಪದೇಶ ಕಾಂಡ ಪುಸ್ತಕ 34ನೇ ಅಧ್ಯಾಯ 7ನೇ ವಚನವನ್ನ ಗಮನಿಸಿರಿ. 34:7. ಎಸ್. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಮೋಶೆ ಸಾಯುವಾಗ ಅವನಿಗೆ 120 ವರ್ಷ ವಯಸ್ಸಾಗಿತ್ತು. 98 ವರ್ಷ ಪ್ರಾಯವುಳ್ಳ ಏಲಿಯ ಕಣ್ಣು ಮೊಬ್ಬಾಗಿ ಇಂಗಿ ಹೋಗಿ ಕುರುಡನಾದನು. ಆದರೆ 120 ವರ್ಷ ಪ್ರಾಯ ಇರುವ ಮೋಶೆಯ ಕಣ್ಣು ಹೇಗಿತ್ತು ನೋಡ್ರಿ. ಅವನ ಕಣ್ಣು ಮೊಬ್ಬಾಗಲಿಲ್ಲ. ಅವನ ಕಣ್ಣು ಮೊಬ್ಬಾಗಲಿಲ್ಲ. ಆಮೇಲೆ ಅವನ ಜೀವಕಳೆ ಕುಂದಿ ಹೋಗಲಿಲ್ಲ. ಅವನ ಜೀವಕಳೆ ಕುಂದಿ ಹೋಗಲಿಲ್ಲ. ಸ್ತೋತ್ರ.
ಪ್ರೈಸ್ ಗಾಡ್. ಅವನ ಕಣ್ಣು, ಅವನ ಜೀವ ಕಳೆ ಕುಂದಿ ಹೋಗೋದಿಲ್ಲ. ಇವತ್ತು ರಾತ್ರಿ ನನ್ನನ್ನು ಕೇಳುವ ದೇವ ಮಕ್ಕಳೇ, ನೀನ್ ದರ್ಶನಕ್ಕೆ ವಾಪಸ್ ಬಂದ್ರೆ, ನೀನ್ ದರ್ಶನದಲ್ಲಿ ನಿಂತ್ರೆ, ನೀನ್ ಎಷ್ಟೇ ಪ್ರಾಯ ಆದ್ರೂ ಸರಿ ನಿನ್ನ ಕಣ್ಣು ಮೊಬ್ಬಾಗೋದಿಲ್ಲ. ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇವತ್ತು ದೇವರಾತ್ಮನ ಹೇಳ್ತಾ ಇದ್ದೇನೆ, ಕೆಲವರಿಗೋಸ್ಕರ ದೇವರು ಹೊಸ ಈ 2013ನೇ ಇಸುವಿಯಲ್ಲಿ ಕೆಲ ಹೊಸ ಬುಕ್ಕೆಗಳನ್ನ ದೇವರು ತೆರೀತಾ ಇದ್ದಾನೆ. ಸಂಬಡಿ ಯಾರಾದ್ರೂ ಇದನ್ನ ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ಇದು ನಂಬುವವರಿಗಿರುವ ಸಂದೇಶ. 2013ನೇ ಇಸುವಿಯಲ್ಲಿ ಕೆಲವರಿಗೋಸ್ಕರ ದೇವರು ಬುಗ್ಗೆಯನ್ನು ತೆರೀತಾ ಇದ್ದಾನೆ. ಆಮೇಲೆ ಬಟ್ ಇವತ್ತು ಅದೇನು ಕಾಣ್ತಾ ಇಲ್ಲ. ಒಂದು ಸಾರಿ ಅಬ್ರಾಮನ ಮನೆಯಲ್ಲಿದ್ದಂತ ದಾಸಿ ಹಾಗರ್, ಆಕೆ ಅಬ್ರಾಮನ ಮನೆಯಲ್ಲಿ ಬೆಳೆದಳು. ಅನಂತರ ಸ್ವಂತ ಮನೆಯವರನ್ನ, ಸಂಬಂಧಿಕರನ್ನ ಎಲ್ಲರನ್ನ ಬಿಟ್ಟು ಅಬ್ರಾಮನೇ ಸರ್ವಸ್ವ ಎಂದು ತಿಳಿದು ಅಬ್ರಾಮನ ಹಿಂದೆ ಬಂದಳು. ಕಾಲಕ್ರಮೇಣ ಅಬ್ರಾಮನ ಹೆಂಡತಿಯಾದ ಸಾರಳಿಗೂ ಹಾಗರಳಿಗೂ ಮನಸ್ತಾಪ. ಆಗರನ ಸಂತಾನವಾದ ಇಸ್ಮಾಯಿಲನಿಗೂ ವಾಗ್ದಾನದ ಸಂತತಿಯಾದ ಈಸಾಕನಿಗೂ ಒಂದು ರೀತಿಯಲ್ಲಿ ಅಲ್ಲಿ ಕಸಿವಿಸಿ ಉಂಟಾಯಿತು. ಸಾರಳ ಒತ್ತಡ ಹೆಚ್ಚಾದಾಗ ಹಾಗರಳನ್ನ ಮನೆ ಬಿಟ್ಟು ಕಳಿಸೋದಕ್ಕೆ ತೀರ್ಮಾನಕ್ಕೆ ಅಬ್ರಾಮನು ಬರ್ತಾನೆ. ಕೈಗೆ ಒಂದು ಬುತ್ತಿಯನ್ನು ಕೊಡ್ತಾನೆ, ಒಂದು ತುತ್ತಿಯಲ್ಲಿ ನೀರನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಮಗನನ್ನ ಕರ್ಕೊಂಡು ಬೇರ್ಷೆಬಾ ಮರುಭೂಮಿಯಲ್ಲಿ ಹಾದು ಹೋಗುತ್ತಿರುವಂತ ಹಾಗರಳು. ಅವಳ ಮನಸ್ಸಿನಲ್ಲಿ 108 ಚಿಂತೆಗಳು. ಇವನ ಹಿಂದೆ ನಾನು ಬಂದೆ, ನಾನು ಎಲ್ಲಿಗೆ ಹೋಗಲಿ, ಏನು ಮಾಡಲಿ? ಹಲ್ಲೆಲೂಯಾ. ಸ್ವಂತದವರನ್ನ ಬಿಟ್ಟೆ, ಸಂಬಂಧಿಕರನ್ನ ಬಿಟ್ಟೆ, ಹಳೆ ಮನೆತನ ಬಿಟ್ಟೆ, ಪಾರಂಪರೆ ಬಿಟ್ಟೆ, ಎಲ್ಲವನ್ನ ಬಿಟ್ಟು ಈ ಅಬ್ರಾಮನ ಹಿಂದೆ ಬಂದೆ. ಈ ಲೋಕದಲ್ಲಿ ಯಾರಾದರೂ ಮನುಷ್ಯರನ್ನ ನಂಬಿ ಹೊರಟು ಹೋದ್ರೆ ಮರಿಬೇಡ್ರಿ. ಹಲ್ಲೆಲೂಯಾ. ಮನುಷ್ಯ ಕೊಡೋದು ಮನೆ ತನಕ, ದೇವರು ಕೊಡದೆ ಕೊನೆ ತನಕ ನೆಲೆ ನಿಲ್ಲೋದು. ಹಲ್ಲೆಲೂಯಾ. ಅಬ್ರಾಮನನ್ನ ಹುಡುಕೊಂಡು ಬಂದಂತ ಈ ಹಾಗರಳು ಸ್ವಲ್ಪ ಸಮಯವಾದಾಗ ಇವಳಿಗೆ ಅರ್ಥವಾಯಿತು, ಎಲ್ಲರೂ ಕೈ ಬಿಟ್ರು. ಕಡೆಗೆ ಈ ಲೋಕದ ಗಂಡಂದಿರು ಕೊಟ್ರೆ ಕಡೆಗೆ ಒಂದು ಬುತ್ತಿಯಲ್ಲಿ ಆಹಾರ, ಒಂದು ತುತ್ತಿ ನೀರನ್ನ ಕೊಟ್ಟು ನಿಮಗೆ ಗುಡ್ ಬೈ ಹೇಳ್ತಾರೆ. ಆದ್ರೆ ಪರಲೋಕದ ದೇವರು, ಸೃಷ್ಟಿಕರ್ತನಾದ ದೇವರು, ಹಲ್ಲೆಲೂಯಾ, ಇದೇ ಹಾಗರಳು ಒಂದು ಸಾರಿ ಅಬ್ರಾಮನ ಮನೆಯಿಂದ ಓಡಿ ಹೋದಾಗ ದೂತನು ಹೇಳಿದು, ಹೇ ಆಗರಳೆ, ಎಲ್ಲಿಗೆ ಹೋಗ್ತಾ ಇದೀಯಾ, ಏನ್ ಮಾಡ್ತಾ ಇದೀಯಾ ಅಂತ ಕೇಳಿ ವಾಪಸ್ ಹೋಗು ಅಂತ ಹೇಳಿದ ದೂತನು. ನಿನ್ನ ಮೇಲೆ ನೋಟ ಇಟ್ಟಿದ್ದಾನೆ. ನೀನ್ ದಾಸಿಯಾಗಿರ್ಬೋದು, ದಾಸನಾಗಿರ್ಬೋದು, ನೀನು ಅಲ್ಲಲ್ಲಿ ಕೆಲಸಗಾರನಾಗಿರ್ಬೋದು, ಕೂಲಿಕಾರನಾಗಿರ್ಬೋದು, ದೇವರ ನೋಟ ನಿನ್ನ ಮೇಲೆ ಬಿದ್ರೆ ನೀನು ಎಲ್ಲಿ ಹೋದ್ರು ಸರಿ, ಯಾರೆಲ್ಲ ಕೈ ಬಿಟ್ರು ಸರಿ, ಅಲ್ಲಲ್ಲಿ ಲೋಕದ ಜನ ಎಲ್ಲ ನಿನ್ನನ್ನು ಕೈ ಬಿಟ್ರು ಪರವಾಗಿಲ್ಲ, ತಂದೆ ತಾಯಿ ನಿನ್ನನ್ನು ತೊರೆದ್ರು ಪರವಾಗಿಲ್ಲ, ಪರಲೋಕದ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಅನಾಥನಾಗಿ ಬಿಡೋದಿಲ್ಲ. ಎತ್ತ ಹೆಂಗಸು ತನ್ನ ಕೂಸನ್ನು ಮರೆಯುತ್ತಾಳೋ ಅವಳು ಮರೆತರು, ನಾನು ನಿಮ್ಮನ್ನು ಮರೆಯೋದಿಲ್ಲ. ಅದು ದೈವ ಪ್ರೀತಿ, ಅದು ಯೇಸುವಿನ ಪ್ರೀತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ ಪ್ರಿಯರೇ, ಇವಳು ವೇದನೆಯಿಂದ ಹೋಗ್ತಾ ಇದ್ದಾಳೆ. ಮರುಭೂಮಿಯಲ್ಲಿ ಯಾತ್ರೆ ಮಾಡಿದವ್ರಿಗೆ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು. ಗಲ್ಫ್ ಕಂಟ್ರಿಗಳಲ್ಲಿ ಯಾತ್ರೆ ಮಾಡುವಂತ ನಮಗೆ ಅದರ ಸೆಕೆ, ಆ ಬಿಸಿ ಮರಳಿನ ಆ ವಾತಾವರಣ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ನಿಮ್ಮ ಶರೀರದ ನೀರನ್ನೆಲ್ಲ ಬತ್ತಿಸಿ ಬಿಡುತ್ತದೆ, ಹಾಗೆ ಬತ್ತಿಸಿ ಬಿಡುತ್ತದೆ. ಸ್ವಲ್ಪ ಬೇರ್ಷೆಬ ಮರುಭೂಮಿಯಲ್ಲಿ ನಡೀತಾ ಮಗು ಇಸ್ಮಾಯಿಲನ್ ಹೇಳ್ದ, ಅಮ್ಮ ನನಗೆ ದಾಹ ಆಗ್ತಾ ಇದೆ. ಅಪ್ಪ ಕೊಟ್ಟಿದ್ದ ತುತ್ತಿಯಲ್ಲಿದ್ದಂಥ ನೀರನ್ನು ಕುಡಿಸ್ಲು. ಸ್ವಲ್ಪ ದೂರ ಹೋಗಿದೆ, ಅಮ್ಮ ನನಗೆ ಹಸಿವಾಗ್ತಾ ಇದೆ. ಅಪ್ಪ ಕೊಟ್ಟಂತ ಬುತ್ತಿಯಲ್ಲಿದ್ದದನ್ನ ಆಹಾರ ಕೊಟ್ಟನು. ಸ್ವಲ್ಪ ದೂರ ಹೋಗಿದ ತಕ್ಷಣ ಇದ್ದಿದ್ದೆಲ್ಲ ಖಾಲಿ ಆಗೋಯ್ತು. ಈಗ ಮಗು ಅಳ್ತಾ ಇದೆ, ಆ ಬಾಲಕನ ಅಳ್ತಾ ಇದ್ದಾನೆ, ಅಮ್ಮ ನನಗೆ ಹಸಿವಾಗ್ತಾ ಇದೆ, ಅಮ್ಮ ನನಗೆ ದಾಹ ಆಗ್ತಾ ಇದೆ. ಕಾರಣ
ಈ ಮರುಭೂಮಿಯ ಶಾಖ ಅವನ ಶರೀರದಲ್ಲಿರುವ ನೀರಿನೆಲ್ಲ ಎಳೆಯುತ್ತಾ ಇರುವಾಗ ನೀರಿನ ಹಾಹಾಕಾರ ಉಂಟಾಗ್ತಾ ಇದೆ. ಆಗರಳು ನೋಡಿದಾಗ ಮರುಭೂಮಿ ಮಾತ್ರ ಕಾಣ್ತಾ ಇದೆ, ಮರುಭೂಮಿ ಮಾತ್ರ ಕಾಣ್ತಾ ಇದೆ. ಇದರ ಒಳಗಡೆ ಯಾರೋ ಬಳಿಯಲ್ಲಿ ದೇವರಾತ್ಮನ ಹೇಳ್ತಾ ಇದ್ದಾನೆ, ಯಾರೋ ಎಲ್ಲ ನಷ್ಟವಾಗಿ ಮುಂದಕ್ಕೆ ಏನು ಮಾಡಬೇಕಂತ ದಾರಿ ಗೊತ್ತಿಲ್ಲದೆ, ಅಯ್ಯೋ ನಾನು ಏನ್ ಮಾಡಬೇಕಂತ ಭಾರ ಪಡ್ತಾ ಇದೀಯ. ಸಹೋದರಿ ಭಾರ ಪಡಬೇಡ, ಸಹೋದರ ಭಾರ ಪಡಬೇಡ. ಈಗ ನೀನು ಹೋಗ್ತಾ ಇರುವ ಅವಸ್ಥೆ ಮರುಭೂಮಿ ಅವಸ್ಥೆ ಆಗಿರಬಹುದು. ನಿನಗೆ ಸಹಾಯ ಮಾಡೋದಕ್ಕೆ ಯಾರು ಇಲ್ಲದೆ ನೀನು ಒಂಟಿ ಆಗಿರಬಹುದು. ಭಯ ಪಡಬೇಡ. ಅವಳು ದೂರ ಕುಳಿತಳು. ಈ ಮಗು ಸಾಯೋದನ್ನು ನೋಡಕ್ಕಾಗದಂತೆ ದೇವರ ಬಳಿ ಮೊರೆ ಇಡ್ತಾ ಇದ್ದಾಳೆ. ಒಂದು ಕಡೆ ಮಗು ಅಳುತ್ತಾ ಇದೆ, ಮತ್ತೊಂದು ಕಡೆ ಆಗರಳು ಅಳುತ್ತಾ ಇದ್ದಾಳೆ. ಯಾವ ದೂತನು ನೀನು ಹಿಂತಿರುಗಿ ಅಬ್ರಾಮನ ಮನೆಗೆ ಹೋಗು ಅಂತ ಹೇಳಿದನು, ಅದೇ ದೂತನು ಪ್ರತ್ಯಕ್ಷನಾದನು. ಕೇಳಿದನು, ಹಾಗರೆ ಏನಾಯ್ತು, ಏನಾಯ್ತು? ಹಾಗರಳು ಹೇಳಿದಳು, ಎದೆಗೊಡ್ಕೊಂಡು ಹೇಳಿದ್ಲು, ಇನ್ನೇನಾಗಬೇಕು, ಮುಗೀತು. ಮನೆತನವನ್ನ ಬಿಟ್ಟೆ, ನನ್ನ ಪಾರಂಪರೆಯನ್ನ ಬಿಟ್ಟೆ, ಅಬ್ರಾಮನೇ ಸರ್ವಸ್ವ ಎಂದು ನಂಬಿಕೊಂಡು ಬಂದೆ. ಅವನು ಕೈ ಬಿಟ್ಟ. ಮಗು ಸಾಯೋದನ್ನು ನೋಡಕ್ಕಾಗ್ತಾ ಇಲ್ಲ. ಅಳುತ್ತಾ ಇರುವ ತಾಯಿ, ಪರಲೋಕದ ದೇವರು ಅಳುವ ಕಾಗೆ ಮರಿಗೆ ಅದಕ್ಕೆ ಬೇಕಾದ ಆಹಾರವನ್ನ, ಬಯಲಿನಲ್ಲಿರುವ ಗುಲಾಬಿಗೆ ಅದಕ್ಕೆ ಬೇಕಾದ ಅಂದವನ್ನ ಕೊಡುವಂತ ದೇವರು ತನ್ನ ಸಾದೃಶ್ಯದಲ್ಲೂ ಸ್ವರೂಪದಲ್ಲೂ ಸೃಷ್ಟಿ ಮಾಡಿರುವ ಮನುಷ್ಯನಿಗೆ ಅದಕ್ಕಿಂತ ಉತ್ತಮವಾದದ್ದು ಶ್ರೇಷ್ಠವಾದುದನ್ನ ಕೊಡದೇ ಇರುತ್ತಾನೆಯೋ? ಏ ಹಾಗರೆ ನಿನ್ನ ಮಗುವಿನ ಕುರಿತು ನಿನಗೆಷ್ಟು ಭಾರ ಇದೆಯೋ ಆ ಮಗುವಿನ ಕುರಿತು ನನಗೂ ಅಷ್ಟೇ ಭಾರ ಇದೆ. ಸ್ತೋತ್ರ. ಏನಾಯ್ತು, ಏನಾಯ್ತು? ಮಗು ಸಾಯ್ತಾ ಇದೆ. ಭಯಪಡಬೇಡ. ನೀನು ಆ ಮಗು ಬಿದ್ದಿರುವ ಸ್ಥಳದಲ್ಲಿ ನಿನ್ನ ಕಣ್ಣು ತೆರೆದು ನೋಡು. ವಾವ್, ಹಲ್ಲೆಲೂಯಾ. ಇವತ್ತು ಕೆಲವರ ಆತ್ಮ ಕಣ್ಣು ತೆರೆದ್ರೆ ಹೊರಗಡೆ ಕಾಣೋದು ಮರುಭೂಮಿ ಆಗಿರುತ್ತೆ, ಆದ್ರೆ ಒಳಗಡೆ ನೀನು ಕೆಲ ಬುಗ್ಗೆಗಳನ್ನ ಕಾಣಲಿಕ್ಕೆ ಹೋಗುತ್ತೀಯ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಸಂಬಡಿಗೆ ಪ್ರೈಸ್ ಟು ದ ಲಾರ್ಡ್. ಇವತ್ತು ರಾತ್ರಿ ಯೇಸುವಿನ ನಾಮದಲ್ಲಿ ನೀನು ಹೊರಗಡೆ ನೋಡೋದು ಎಲ್ಲ ಬಂದಾಗಿದೆ, ಎಲ್ಲ ಮುಚ್ಚೋಗಿದೆ, ಮರುಭೂಮಿ ಅವಸ್ಥೆ ಮಾತ್ರ. ಆದ್ರೆ ಇವತ್ತು ರಾತ್ರಿ ಯೇಸುವಿನ ನಾಮದಲ್ಲಿ ನಾನು ಪ್ರವದಿಸಿ ಹೇಳ್ತಾ ಇದ್ದೇನೆ, ನಿಮ್ಮ ಕಣ್ಣು ತೆರೆದ್ರೆ ಕೆಲ ಬುಗ್ಗೆಗಳು ದೇವರು ನಿನಗಾಗಿ ತೆರೀತಾ ಇದ್ದಾನೆ. ಮನುಷ್ಯನು ಮುಚ್ಚಿರೋ ಅಲ್ಲಲ್ಲ ಬಾಗಿಲುಗಳನ್ನು ದೇವರು ತೆರೀತಾ ಇದ್ದಾನೆ. ಮನುಷ್ಯನು ಅಲ್ಲಲ್ಲೂಯ್ಯ ನಿನಗೆ ಅವಿರುದ್ಧವಾಗಿ ಮಾಡಿದ ಕಾರ್ಯಗಳು ಇವತ್ತು ಎಲ್ಲವನ್ನ ನಾಶ ಮಾಡಿ ದೇವರು ನಿನಗಾಗಿ ಬುಗ್ಗೆಯನ್ನು ತೆರೀತಾ ಇದ್ದಾನೆ. ಸಾಂಬಾಡಿ ಸಾಂಬಾಡಿ ಸಾಂಬಾಡಿ. ಹಲ್ಲೆಲೂಯಾ. ಹಾಗಾದ್ರೆ ನಿನಗೇನಾಯ್ತು? ನಿನ್ನ ಕಣ್ಣನ್ನು ತೆರೆದು ನೋಡು. ಅವಳು ಕಣ್ಣು ತೆರೆದು ನೋಡಿದಳು, ಬುಗ್ಗೆ, ನೀರಿನ ಬುಗ್ಗೆ. ಆಮೇಲೆ ಅವತ್ತು ತೆರೆದ ಬುಗ್ಗೆ ಇವತ್ತುವರೆಗೂ ಮುಚ್ಚಿಲ್ಲ. ಹಲ್ಲೆಲೂಯಾ. ನನ್ನನ್ನು ಕೇಳುವ ದೇವ ಜನರೇ, ದೇವರು ಒಂದು ಸಾರಿ ತೆರೆದರೆ ಈ ಲೋಕದಲ್ಲಿ ಯಾವ ಶಕ್ತಿಗಾಗ್ಲಿ ಯಾವ ವ್ಯಕ್ತಿಗಾಗ್ಲಿ ಅದನ್ನು ಮುಚ್ಚೋದಕ್ಕೆ ಆಗೋದಿಲ್ಲ. ದೇವರು ನಿನಗೊಂದು ಬಿಡುಗಡೆ ಕೊಟ್ರೆ ಇವತ್ತು ನಿನ್ನ ಕಣ್ಣು ತೆರೆದು ನೋಡು. ಜಸ್ಟ್ ಓಪನ್ ಯುವರ್ ಐಸ್ ಅಂಡ್ ಸೀ. ಹಲ್ಲೆಲೂಯಾ. ಯುವರ್ ಮಿರಾಕಲ್, ಯುವರ್ ಮಿರಾಕಲ್. ನಿನ್ನ ಅದ್ಭುತ ನಿನ್ನ ಕಣ್ಣು ಮುಂದೆನೇ ಇದೆ. ಡೋಂಟ್ ವೇಟ್. ಅಲ್ಲಿ ಇಲ್ಲಿ ಓಡಬೇಡ. ನೀನ್ ದೇವರ ಸನ್ನಿಧಾನದಲ್ಲಿ ಇರು, ದೇವರ ಸಪಾದದಲ್ಲಿ ಮೊರೆ ಇಡು. ಈಗ ನಿನಗಾಗಿ ದೇವರ ಬುಗ್ಗೆಗಳನ್ನ ತೆರೀತಾ ಇದ್ದಾನೆ. ಒಂದಲ್ಲ ಬುಗ್ಗೆಗಳನ್ನೇ ತೆರೀತಾ ಇದ್ದಾನೆ. ಒಂದು ಭಾಗದಿಂದ ಅಲ್ಲ, ಅನೇಕ ಭಾಗಗಳಿಂದ ಬಿಡುಗಡೆ ದೇವರು ನಿನಗಾಗಿ ಓಪನ್ ಮಾಡ್ತಾ ಇದ್ದಾನೆ, ಓಪನ್ ಮಾಡ್ತಾ ಇದ್ದಾನೆ. ಸಂಬಡಿ ರಿಸೀವ್ ಇಟ್, ಸಂಬಡಿ ರಿಸೀವ್ ಇಟ್. ಸಂಬಡಿ ಯಾರಾದ್ರೂ ಅದನ್ನು ಹೊಂದಿಕೊಳ್ಳ್ರಿ ಇವತ್ತು ಯೇಸುವಿನ ನಾಮದಲ್ಲಿ. ಅದು ಫೈನಾನ್ಷಿಯಲ್ ಬುಗ್ಗೆ ಆಗಿರ್ಬೋದು, ಆರ್ಥಿಕವಾದಂತ ಆಶೀರ್ವಾದದ ಬುಗ್ಗೆ ಆಗಿರ್ಬೋದು, ಆತ್ಮಿಕವಾದ ಕೃಪಾವರಗಳ ಬುಗ್ಗೆ ಆಗಿರ್ಬೋದು. ಯೇಸುವಿನ ನಾಮದಲ್ಲಿ ಅದು ಓಪನ್ ಆಗ್ತಾ ಇದೆ. ಹಲ್ಲೆಲೂಯಾ. ನಿನ್ನ ಬಿಡುಗಡೆ ನಿನ್ನ ಮುಂದೆನೇ ಇದೆ. ಹಾಗರೆ ಈ ಬಾವಿ, ಈ ಬುಗ್ಗೆ
ನೀನು ಹುಟ್ಟೋದಕ್ಕೆ ಮುಂಚೆ ನಿನಗಾಗಿ, ಇದರ ಒಳಗಡೆ ಇರುವ ದೇವ ಮಕ್ಕಳಿಗಾಗಿ, ನೀವು ಹುಟ್ಟೋದಕ್ಕೆ ಮುಂಚೆ ಕತ್ತಲೆಯಲ್ಲಿ ಬಚ್ಚಿಟ್ಟಿದ್ದಂತ ನಿಧಿ ನಿಕ್ಷೇಪಗಳನ್ನ ದೇವರು ನಿನಗೆ ಕೊಡೋದಕ್ಕೋಸ್ಕರ ಅನಾದಿ ಕಾಲದಲ್ಲೇ ಅವನು ತನ್ನ ಸಂಕಲ್ಪವನ್ನ ಮಾಡಿಟ್ಟಿದ್ದಾನೆ. ಅದನ್ನು ಕಾಣತಕ್ಕಂತೆ ನಿನ್ನ ಕಣ್ಣು ತೆರೆದ್ರೆ ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನಗೆ 2ನೇ ದರ್ಜೆದಲ್ಲ ಕೊಡೋದು, ಅವನು ಕೊಡೋದಾದ್ರೆ ನಿನಗೆ ಉತ್ತಮವಾದದನ್ನೇ ಕೊಡುವವನಾಗಿದ್ದಾನೆ. ನಾನು ನೀನು ಸೇವಿಸುವ ದೇವರು ಕಾಂಜಿ ಪಿಂಜಿ ದೇವರಲ್ಲ. ಕಣ್ಣಿದ್ರು ಕಾಣದೆ, ಕಿವಿ ಇದ್ರು ಕೇಳದೆ, ಗಂಟಲಲ್ಲಿ ಶಬ್ದವಿಲ್ಲದೆ, ಅಲ್ಲಲೂಯ, ಇಟ್ಟ ಕಡೆ ಇರುವಂತ ಶಿಲ್ಪಿ ಕೆತ್ತಿದ ಶಿಲ್ಪವಲ್ಲ ನನ್ನ ದೇವರು. ಅವನೇ ಆಲ್ಫಾ, ಅವನೇ ಒಮೇಗ, ಅವನೇ ಆರಂಭ, ಅವನೇ ಅಂತ್ಯ. ಅವನ ಪುನರುತ್ಥಾನ ಆದವನು, ಸತ್ತವನು, ಬದುಕಿ ಬಂದವನು, ಚಿರಂಜೀವಿ ಆದವನು. ಅವನ ಹೆಸರು ಯೇಸು, ಅವನ ಹೆಸರು ಯೇಸು. ಆ ನಾಮ ಘೋಷಿಸುವಾಗ ನಿನಗೆ ಉದ್ಧಾರ. Hallelujah. Hallelujah. I feel the presence of God here. ದೇವರ ಸಾನ್ನಿಧ್ಯವನ್ನು ನಾನು ಅನುಭವಿಸ್ತಾ ಇದ್ದೇನೆ. ನೀನು ಆ ನಾಮವನ್ನು ಹೇಳ್ತಾ ಇರುವಾಗಲೇ ಆ ನಾಮದಲ್ಲಿ ಸಾಮರ್ಥ್ಯ ಇದೆ, ಆ ನಾಮದಲ್ಲಿ ಶಕ್ತಿ ಇದೆ. ನಿನ್ನ ರೋಗಗಳು ಈಗ ಮಂಗಮಾಯವಾಗ್ತಾ ಇದೆ. ನಿನ್ನ ಗಡ್ಡೆಗಳು, ಶರೀರದಲ್ಲಿರುವ ದುರ್ಮಾಂಸಗಳು ಅಪ್ರತ್ಯಕ್ಷವಾಗ್ತಾ ಇದೆ. ಹಲ್ಲೆಲೂಯಾ. ಇವತ್ತು ಕೆಲವರ ಕಣ್ಣು ತೆರೆಯಲೆ. ನಿಮ್ಮ ಬಿಡುಗಡೆ ಅಲ್ಲಿ ಓಡಬೇಡ್ರಿ. ನಿಮ್ಮ ಬಿಡುಗಡೆ ನಿಮ್ಮ ಬಳಿಯಲ್ಲೇ ಇದೆ, ನಿಮ್ಮ ಹತ್ತಿರನೇ ಇದೆ. ಯೇಸುವಿನ ನಾಮದಲ್ಲಿ ಬುಗ್ಗೆ ತೆರೆಯಲೆ. ಯೇಸುವಿನ ನಾಮದಲ್ಲಿ ಕೆಲಸದ ಬುಗ್ಗೆ ತೆರೆಯಲೆ. ಯೇಸುವಿನ ನಾಮದಲ್ಲಿ ಆರೋಗ್ಯದ ಬುಗ್ಗೆ ತೆರೆಯಲೆ. ಯೇಸುವಿನ ನಾಮದಲ್ಲಿ ಸಮೃದ್ಧಿಯ ಬುಗ್ಗೆ ತೆರೆಯಲೆ. ಯೇಸುವಿನ ನಾಮದಲ್ಲಿ ಆತ್ಮಿಕವಾದ ಬುಗ್ಗೆಗಳು ತೆರೆಯಲೆ. ಯೇಸುವಿನ ನಾಮದಲ್ಲಿ ಕೃಪಾವರದ ಬುಗ್ಗೆಗಳು ತೆರೆಯಲೆ. ಯೇಸುವಿನ ನಾಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೇಳು ಪ್ರಕಾಶಿಸು ಎಂಬ ಕೂಟದ ಮೂಲಕ ಅಲ್ಲಲ್ಲೇ ಉಜ್ಜೀವನದ ಬುಗ್ಗೆ, ಉಜ್ಜೀವನದ ಬುಗ್ಗೆ. Somebody worship the Lord. Give him the best praise. ಅವನು ತೆರೆದ್ರೆ ಯಾರಿಗೂ ಮುಚ್ಚಕ್ಕಾಗೋದಿಲ್ಲ, ಅವನು ಮುಚ್ಚಿದ್ರೆ ಯಾರಿಗೂ ತೆರೆಯೋಕ್ಕೂ ಆಗೋದಿಲ್ಲ. ದಾವೀದನ ಬೀಗದ ಕೈಯುಳ್ಳವನು ಇದರ ಒಳಗಡೆ ಸಂಚರಿಸುತ್ತಾ ಇದ್ದಾನೆ. ವರ್ಷಗಳಿಂದ ನಿನ್ನ ಆಶೀರ್ವಾದವನ್ನ ಬುಗ್ಗೆಯನ್ನು ಮುಚ್ಚಿಟ್ಟಿದಂತ ಸೈತಾನನನ್ನ ಒದ್ದು ಹೊರಗಡೆ ಹಾಕಿ ನಿನಗೆ ನ್ಯಾಯವಾಗಿ ದೊರಕಬೇಕಾದ ನಿನ್ನ ಪಿತ್ರಾರ್ಜಿತವಾದ ಆ ಸ್ವತ್ತುಗಳನ್ನ ಹಲ್ಲೆಲೂಯಾ, ಯಾರೋ ಕಸಿದಿಟ್ಟುಕೊಂಡಿರುವ ಆ ಶಕ್ತಿಗಳನ್ನ ಹೊರಗಡೆ ಹಾಕಿ ದೇವರಾತ್ಮನಿಗೂ ನಿನಗಾಗಿ ಬುಗ್ಗೆ ತೆರೀತಾ ಇದ್ದಾರೆ. ಎಷ್ಟು ವರ್ಷಗಳಿಂದ ದೇವರು ಹೇಳ್ತಾ ಇದ್ದಾನೆ, ಹಲೋ, ನಾನು ನಿನಗಾಗಿ ಮಾಡಿರುವಂತಹ ಆಲೋಚನೆಗಳು ಅಹಿತಕರವಾದ ಆಲೋಚನೆ ಅಲ್ಲ, ಅದು ಹಿತಕರವಾದ ಆಲೋಚನೆ. ನಿನ್ನ ಕಣ್ಣಿಗೆ ಅದು ಗೋಚರಿಸುತ್ತಿಲ್ಲವೇ? ಹಲ್ಲೆಲೂಯಾ. ನಿನಗಾಗಿ ಈಗ ಓಪನ್ ಮಾಡಿದಲ್ಲ ಬುಗ್ಗೆ, ವರ್ಷಗಳಿಂದ ಅಲ್ಲೇ ಇದೆ ಆ ಬುಗ್ಗೆ. ಈ ಭೂಮಿಯನ್ನು ಸೃಷ್ಟಿ ಮಾಡಿದಾಗ, ಮರುಭೂಮಿಯನ್ನು ಸೃಷ್ಟಿ ಮಾಡಿದಾಗ ಬುಗ್ಗೆ ಅಲ್ಲೇ ಇದೆ. ಆದ್ರೆ ನಿನ್ನ ಕಣ್ಣು ಕಾಣ್ತಾ ಇರಲಿಲ್ಲ. ಇವತ್ತು ನಿನ್ನ ಕಣ್ಣು ತೆರೆದು ನೋಡು. ಇವತ್ತು ಆತ್ಮಿಕ ಕಣ್ಣನ್ನು ತೆರೆದು ನೋಡ್ರಿ. ಕೆಲವರಿಗಾಗಿ ಬಿಡುಗಡೆಯ ಬುಗ್ಗೆಗಳು ತೆರೆಯಲ್ಪಡ್ತಾ ಇದೆ. ಏಲಿಷನ ಕಾಲದಲ್ಲಿ ಅರಮ್ಯ ಸೈನ್ಯ ಯಾವಾಗಲೂ ಇಸ್ರಾಯೇಲ್ ಜನರನ್ನ ಬಂದು ಹೊಂಚಾಕಿ ಸುಲಿಗೆ ಮಾಡೋದು ಅಭ್ಯಾಸ ಮಾಡಿಕೊಂಡಿದ್ರು. ಇವತ್ತು ರಾತ್ರಿ ನಿನ್ನ ಕುಟುಂಬವನ್ನು ಸುಲಿಗೆ ಮಾಡುವ ಆಸ್ಪತ್ರೆ ಬಿಟ್ಟರೆ ಲಾಯರ್ ಬಿಟ್ಟರೆ ಆಸ್ಪತ್ರೆ, ನೀನು ದುಡಿಯೋದಲ್ಲ ತೂತು ಚೀಲದಲ್ಲಿ ಹಾಕುವ ಹಾಗೆ ನಷ್ಟಗಳನ್ನು ತರುವಂತ ಕೆಲ ಅರಾಮ್ಯ ಶಕ್ತಿಗಳು ಇವತ್ತು ಕೆಳಗಡೆ ಬೀಳುವ ರಾತ್ರಿ ಆಗಿದೆ. ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುತ್ತೀಯ. ನೀನು ಕೈಯಿಂದ ದುಡಿದಿದ್ದು ಅದು ಡಾಕ್ಟರ್ಗಲ್ಲ, ಅದು ವೈದ್ಯನಿಗಲ್ಲ, ಅದು ಲಾಯರ್ಗಲ್ಲ. ಇವತ್ತು ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಲಿಗೆ ಮಾಡುವ ಅರಾಮ್ಯ ಸೈನ್ಯ ಯಾವಾಗಲೂ ಬಂದು ಇಸ್ರಾಯೇಲ್ ಜನರನ್ನ ಕಾಡ್ತಾ ಇದ್ರು. ಸ್ತೋತ್ರ. ಆದ್ರೆ ಏಲಿಷನು ಇದ್ದಿದ್ದರಿಂದ
ಸುಲಿಗೆ ಮಾಡುವವರ ಪ್ಲಾನ್ ಎಲ್ಲ ತಲೆ ಕೆಳಗಡೆ ಆಗ್ತಾ ಇತ್ತು. ಅನೇಕ ಸಾರಿ ಅವರೆಲ್ಲ ಪ್ಲಾನ್ ಮಾಡ್ತಾ ಇದ್ರು. ಅರಾಮ್ಯರ ಅರಸನು ತಾನು ಪ್ಲಾನ್ ಮಾಡುವಾಗ ಅದೆಲ್ಲ ಎಲೀಷನು ಕೋಣೆಯಲ್ಲಿದ್ದೇ ಅದನ್ನು ಕಾಣ್ತಾ ಇದ್ದನು. ಕಣ್ಣು ತೆರೆದವರು ಅಲ್ಲಲ್ಲೂಯ್ಯ ನಿನಗೆ ವಿರುದ್ಧವಾಗಿ ಯಾರೆಲ್ಲ ಕುತಂತ್ರ ಮಾಡಿದ್ರು, ಅವರು ಎಲ್ಲೇ ಇದ್ದು ಕುತಂತ್ರ ಮಾಡಿದ್ರು, ನೀನು ಕುಳಿತುಕೊಳ್ಳುವ ಕೋಣೆಯಲ್ಲಿ ದೇವರು ನಿನಗೆ ಪ್ರಕಟಿಸುತ್ತಾನೆ. ಎಲೀಷದಲ್ಲಿ ಇದ್ದೀರಾ? ಎಲೀಷರು ಯಾರಾದ್ರೂ ಇಲ್ಲಿದ್ದೀರಾ? ಕೂಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಿನಗೆ ವಿರುದ್ಧವಾಗಿ ಸೈತಾನನು ಸಂಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ನಿನ್ನಲ್ಲಿ ಇರುವವನು ಯಾರಾದ್ರೂ ಇದರ ಒಳಗಡೆ ವಾಕ್ಯ ಅರ್ಥ ಆದವರು ಇರೋದಾದ್ರೆ ಗಟ್ಟಿಯಾಗಿ ದೇವರಿಗೆ ಮಹಿಮೆ ಕೊಡ್ರಿ. ನಿನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಅವನೇ ಹೆಚ್ಚಿನವನು. ಐ ಸೀ ದ ಫೈರ್. ಇದರ ಒಳಗಡೆ ಒಂದು ಬೆಂಕಿಯ ಸಾನ್ನಿಧ್ಯಾನ ನಾನು ಅನುಭವಿಸ್ತಾ ಇದ್ದೇನೆ. ಇದರ ಒಳಗಡೆ ಗೆಟ್ ರೆಡಿ, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟು ನೈಟ್. ಇವತ್ತು ರಾತ್ರಿ ಕೆಲವೊಂದು ಕಾರ್ಯಗಳು ಇಲ್ಲಿ ಸಂಭವಿಸಲಿಕ್ಕೆ ಹೋಗುತ್ತದೆ. ಅರಾಮ್ಯ ಸೈನ್ಯ ಅರಸನು ಪ್ಲಾನ್ ಮಾಡ್ತಾ ಇದ್ದಾನೆ. ಪ್ಲಾನ್ ಮಾಡೋದು ನಿನಗೆ ವಿರುದ್ಧವಾಗಿ ಶತ್ರು ಏನೇ ಪ್ಲಾನ್ ಮಾಡಿದ್ರು ನಿನ್ನ ಜೊತೆಯಲ್ಲಿ ಎಲೀಷನ್ ಇದ್ರೆ, ನಿನ್ನ ಜೊತೆಯಲ್ಲಿ ಯೇಸು ಇದ್ರೆ, ಅವರು ಒಳಗಡೆ ಕೋಣೆಯಲ್ಲಿ ಬೆಡ್ರೂಮ್ ಅಲ್ಲಿ ಬಾಗಿಲು ಹಾಕೊಂಡು ಒಳಗಡೆ ಗುಸು ಅಂದ್ರೆ ನಿನಗೆ ಅದು ಪ್ರಕಟಗೊಳಿಸುವ ಒಬ್ಬ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಕಳೆದ ದಿವಸ ನನಗೆ ವಿರುದ್ಧವಾಗಿ ಇವತ್ತು ನನ್ನ ಪಾಸ್ಟರ್ ಚಂದನಿಗೆ ತೋರಿಸಿದೆ. ನನಗೆ ವಿರುದ್ಧವಾಗಿ, ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಫೈನಾನ್ಷಿಯಲ್ ಆಗಿ ಹಣಕಾಸಿನ ಮುಗ್ಗಟ್ಟು ತರೋದಕ್ಕೆ ಯಾರೋ ಮಂತ್ರ ಮಾಡಿ ನಮ್ಮ ಸಭೆಯ ನಾನು ಬರುವಂಥ ಮಾರ್ಗದಲ್ಲಿ ಅದರ ಮೇಲ್ಛಾವಣಿಯಲ್ಲಿ ಹಾಕಿಟ್ಟಿದ್ರು. ಇದನ್ನ ಏನಂತ ನಮಗೆ ಗೊತ್ತೇ ಇಲ್ಲ. ಕಳೆದ ದಿವಸ ಒಂದು ದೈವ ಸೇವಕರು ಪ್ರಾರ್ಥನೆ ಮಾಡುವಾಗ ರವಿ ಪಾಸ್ಟರ್ ಮನೆಗೆ ಹೋಗಬೇಕು ಅನ್ನಿಸ್ತು. ಅವರು ನಮ್ಮ ಮನೆಗೆ ಬಂದರು. ಅವ್ರ ಸಂಗಡ ಕೇರಳದಿಂದ ಒಂದು ಅಭಿಷಕ್ತ ದೈವ ಸೇವಕರು ಸಹ ಬಂದರು. ಅವರು ಬಂದರು, ಮನೆಯಲ್ಲಿ ಕುಳಿತು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ರ ಈಗ ಹೇಳಿದ್ರು, ತಕ್ಷಣ ಸಭೆಗೆ ಹೋಗಬೇಕು ಅಂದರು. ನಾನು ಸಭೆಗೆ ಕರ್ಕೊಂಡು ಹೋದೆ. ಅವರು ಒಳಗಡೆ ಬಂದರು. ನನ್ನ ಹತ್ರ ಹೀಗೆ ಕೇಳಿದ್ರು, ಪಾಸ್ಟರ್ ನೀವು ರೆಗ್ಯುಲರ್ ಆಗಿ ಬರುವ ದಾರಿ ಯಾವುದು ಅಂತ. ನಾನು ತೋರಿಸ್ದೆ, ಬಾಗಿಲು ಇದಾಗಿದೆ, ಆ ಬಾಗಿಲಲ್ಲಿ ಒಳಗಡೆ ಬರುತ್ತೇನೆ ಅಂತ. ತಕ್ಷಣವಾಗಿ ಇಲ್ಲಿ ನನ್ನ ಸಹೋದರರು, ನನ್ನ ಸಭೆಯಿಂದ ಬಂದಂಥ ವಿಶ್ವಾಸಿಗಳು, ಲೀಡರ್ಸ್ಗಳು ಎಲ್ಲ ಇದ್ದಾರೆ. ಅವ್ರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಅವರ ಮುಂದೆ ನಡೆದಂಥ ಘಟನೆಗಳು ಇದೆಲ್ಲ. ಅಲ್ಲಲ್ಲೂಯ್ಯ. ಅವರು ಕೇಳಿದ್ರು, ನೀವು ಯಾವ ಬಾಗಿಲಿಂದ ಬರ್ತೀರಾ? ಅದೇ ಬಾಗಿಲಿಂದ ಬರ್ತೇನೆ. ಪಾಸ್ಟ್ರೇ, ಆ ಬಾಗಿಲು ಅಲ್ಲಿಂದ ನಿಮಗೆ ವಿರುದ್ಧವಾಗಿ ಅಲ್ಲಿ ಏನೋ ಮಾಡಿಟ್ಟಿದ್ದಾರೆ. ಸ್ತೋತ್ರ. ನನಗೆ ಆಶ್ಚರ್ಯವಾಯಿತು. ತಕ್ಷಣವಾಗಿ ಹೊರಗಡೆ ಬಂದ್ವಿ. ಇದ್ರ ಮೇಲುಗಡೆ ಇದೆ ಅಂದರು. ನಾನು ನಮ್ಮ ಸಹೋದರಲ್ಲಿದ್ದರು, ಏಣಿ ತಗೊಂಬರ ಕೇಳಿದೆ. ಅವರು ದೊಡ್ಡ ಸ್ಟೂಲ್ ತಗೊಂಬಂದರು. ನಾನು ಅವರಲ್ಲಿ ಒಬ್ಬರನ್ನ ಹತ್ತು ಅಂದೆ. ಅವರು ಪಾಸ್ಟರ್ ಹೇಳಿದ್ರು, ಬೇಡ ನೀವು ಹತ್ರಿ ಅಂದರು. ನಾನೇ ಹತ್ತದೆ. ಅಲ್ಲೆಲ್ಲೂಯ್ಯ. ಕೆಲವೊಂದು ಸಾರಿ ಪಾಸ್ಟರ್ಗಳು ಏಣಿನೂ ಹತ್ತಬೇಕು, ಏಣಿನೂ ಹಿಡ್ಕೊಬೇಕು. ಇದೆಲ್ಲ ಪಾಸ್ಟರ್ ಸೇವೆ. ಅಲ್ಲಲ್ಲೂಯ್ಯ. ಕೆಲವರಿಗೆ ಭಯ ಇರುತ್ತೆ, ಅದರಿಂದಲೇ ನನ್ನನ್ನು ಹತ್ತಿಸಿದ್ರು. ನಾನು ಮೇಲೆ ನೋಡಿದ್ರೆ ಒಂದು 2 ಇಂಚಿಗೆ 2 ಇಂಚು ಒಂದು ಬಿಲ್ಲೆ ತರ ಇತ್ತು. ಅದನ್ನು ತೆಗೆದು, ಇದು ಒಂದು ಇದೆ, ಬೇರೆ ಏನು ಕಾಣ್ತಾ ಇಲ್ಲ ಅಂದೆ. ಅದೇ ಇಳಿರಿ ಅಂದ್ರು. ಕೆಳಗಡೆ ಇಳಿದು ಅದನ್ನು ಓಪನ್ ಮಾಡಿದಾಗ ಒಂದು ತಗಡಿನಲ್ಲಿ ಮಂತ್ರ ಮಾಡಿ ಇಟ್ಟಿದ್ದಾರೆ. ಒಂದು ಕಪ್ಪು ದಾರದಲ್ಲಿ 5 ಗಂಟೆಗಳನ್ನು ಹಾಕಿ ಅದರಲ್ಲಿ ಒಂದು ನಾಣ್ಯವನ್ನು ಇಟ್ಟು ಕುಂಕುಮ ಏನೇನೋ ಹಾಕಿ ಅದನ್ನು ಪೂಜೆ ಮಾಡಿ ನನಗೆ ವಿರುದ್ಧವಾಗಿ ಮಂತ್ರ ಮಾಡಿ ಇಟ್ಟಿದ್ದರು. ಅಲ್ಲಲ್ಲೂಯ್ಯ. ನಾನು ಅವರಿಗೆ ಆ ದೈವ ಸೇವಕರು ನಾವೆಲ್ಲ ಅದನ್ನು ತೆಗೆದ್ವಿ, ಪ್ರಾರ್ಥನೆ ಮಾಡಿದ್ವಿ, ಶಪ್ಪಿಸಿದ್ವಿ. ಅದಾದ್ಮೇಲೆ ನನ್ನ ಪಾಕೆಟ್ನಲ್ಲಿ ಇಟ್ಕೊಂಡೆ. ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಎಲ್ಲ ಕಡೆ ಸುತ್ತುವಾಗ ಸುಮ್ಗೆ ಸುತ್ತಲಿಲ್ಲ. ನಾನು ಹೇಳಿದೆ, ಏಯ್ ಸೈತಾನೇ, ನೀನು ದಮ್ಮಿದ್ರೆ ನೀನು ನನ್ನ ಪಾಕೆಟಲ್ಲೇ ಇದ್ದೀಯಾ, ಮುಟ್ಟು ನೋಡೋಣ ಅಂದೆ. ಹಲೋ, ನಾನು ಹೇಳಿದೆ, ದಮ್ಮಿದ್ರೆ ಮುಟ್ಟು ನೋಡೋಣ. ಹಲ್ಲೆಲೂಯ್ಯ.
ಬೆಳಗ್ಗೆಯಿಂದ ಸಂಜೆವರೆಗೂ ತಗೊಂಡೋದೆ, ಒಂದು ಇರುವೆ ಕಚ್ಚದ ನೋವು ನನಗಾಗಲಿಲ್ಲ, ಅದಕ್ಕೆ ಜೀವ ಇಲ್ಲ ಅಂತ ಗೊತ್ತಾಯ್ತು. ಆಮೇಲೆ ನನ್ನ ಸಹೋದರ ನಮ್ಮ ಪಾಸ್ಟರ್ಸ್ಗೆ ಕೊಟ್ಟೆ, ಅವರೊಂದು ಕಾಮೆಂಟ್ರಿ ಎಲ್ಲ ಕೊಟ್ಟುಬಿಟ್ಟು ಸುಟ್ಟು ತೆಗೆದು ಬಿಸಾಕಿ ಹೇಳಿದ್ರು, ಏಯ್ ಸೈತಾನೇನೆ ನಿನ್ನ ಅಂತ್ಯ. ಹಲ್ಲೆಲೂಯ. ಎಲ್ಲರ ಹತ್ರ ಆಟ ಆಡಿದ ಹಾಗೆ ಅಭಿಷಕ್ತರಿಗೆ ವಿರುದ್ಧವಾಗಿ ಆಟ ಆಡಬೇಡ. ಇದರ ಒಳಗಡೆ ಯಾರಾದ್ರೂ ಅಭಿಷಕ್ತರಿದ್ದೀರಾ? ನಿಮಗೆ ವಿರುದ್ಧವಾಗಿ ಯಾರಾದ್ರೂ ಮಾಟ ಮಾಡಿದ್ರು, ಮಂತ್ರ ಮಾಡಿದ್ರು, ಏನೇ ಹೋಮ ಮಾಡಿದ್ರು, ಯಜ್ಞ ಮಾಡಿದ್ರು, ಅದು ಯಾವುದು ನಿನಗೆ ಫಲಿಸೋದಿಲ್ಲ. ಕಾರಣ ನಿನ್ನ ಸಂಗಡ ಎಲೀಷನ ಹಾಗೆ ಯೇಸು ಕರ್ತನು ಇರೋದ್ರಿಂದ ಅವರು ಗುಪ್ತವಾಗಿ ಮಾಡೋದು ದೇವರು ನಿನಗೆ ಪ್ರಕಟಗೊಳಿಸುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬನು ಕರ್ತನಲ್ಲೂ ಕರ್ತನ ವಾಕ್ಯವು ಅವನಲ್ಲಿ ನೆಲೆಗೊಂಡಿರೋದಾದ್ರೆ, ಸ್ತೋತ್ರ ಬರಲಿಲ್ಲ, ಯಾವ ಶಕ್ತಿಯು ಅವನನ್ನು ಮುಟ್ಟಕ್ಕಾಗೋದಿಲ್ರಿ, ಮುಟ್ಟಕ್ಕಾಗೋದಿಲ್ರಿ. ಪಕ್ಕದಲ್ಲಿ ಇರೋರಿಗೆ ಒಂದು ಇಬ್ಬರು ಕೈ ಕೊಟ್ಟು ಹೇಳ್ರಿ, ಮುಟ್ಟಕ್ಕಾಗಲ್ರಿ, ಮುಟ್ಟಕ್ಕಾಗಲ್ಲ. ಹಲ್ಲೆಲೂಯ. ಯಾರಾದ್ರೂ ಹೇಳಲಿಲ್ಲ ಅಂದ್ರೆ ಅವ್ರಿಗೆ ಭಯ ಇದೆ ಅಂತ ಅರ್ಥ. ಬಿಟ್ಬಿಡ್ರಿ, ಅವ್ರನ್ನ ಬಿಟ್ಬಿಡ್ರಿ, ಹೋಗ್ಲಿ ಬಿಡ್ರಿ. ಹಲ್ಲೆಲೂಯ. ನಿಮಗೆ ಸಂತೋಷ ಇದೆಯಾ? ಏನಾದ್ರೂ ಅರ್ಥ ಆಗ್ತಾ ಇದೆಯಾ? ಅರಮ್ಯ ಸೈನ್ಯ ಎಲ್ಲ ದಿನ ಪ್ಲಾನ್ ಪದ್ಧತಿಗಳನ್ನು ಮಾಡ್ತಾ ಇದ್ದಾರೆ. ಈಗ ಅರಸನಿಗೆ ತಲೆ ಕೆಟ್ಟೋಯ್ತು, ನಮ್ಮಲ್ಲಿ ಯಾರು ಶತ್ರು ಪಕ್ಷದವನು? ಅವರಲ್ಲೇ ಇದು ಗೊಂದಲ. ಈಗ ಸ್ತೋತ್ರ. ಏನ್ ಮಾಡಿದ್ರು ಅವ್ರಿಗೆ ಎಫೆಕ್ಟ್ ಆಗ್ತಿಲ್ವಲ್ಲ, ಏನ್ ಮಾಡಿದ್ರು ಅವಳಿಗೆ ಎಫೆಕ್ಟ್ ಆಗ್ತಿಲ್ವಲ್ಲ, ಏನ್ ಮಾಡಿದ್ರು ಆ ಕುಟುಂಬಕ್ಕೆ ಎಫೆಕ್ಟ್ ಆಗ್ತಿಲ್ವಲ್ಲ. ನಮ್ಮಲ್ಲಿ ಯಾರಾದ್ರೂ ಏನಾದ್ರೂ ನಮ್ಮ ಗುರುತಲ್ಲ ನಾವು ಏನ್ ಮಾಡ್ತಿದ್ವಿ ಹೋಗಿ ಫಸ್ಟೇ ಹೇಳ್ತಾ ಇದ್ದಾರ. ಅದರಲ್ಲಿ ಬುದ್ಧಿವಂತನಾದ ಒಬ್ಬ ಇದ್ದ, ಅವನು ಹೇಳ್ದ, ಸ್ವಾಮಿ ಹಂಗಲ್ಲ, ನಮ್ಮಲ್ಲಿ ಇಲ್ದಿರ ಇರೋದು ಒಂದು ಅವರಲ್ಲಿ ಇದೆ, ನಮ್ಮಲ್ಲಿ ಇಲ್ಲದೆ ಇರುವಂಥದ್ದು ಒಂದು ಅವರಲ್ಲಿದೆ. ಅಲ್ಲೊಬ್ಬ ಪ್ರವಾದಿ ಏಲಿಷನಿದ್ದಾನೆ, ಏಲಿಷನಿದ್ದಾನೆ. ಏಲಿಷನ್ ಇರೋವರೆಗೂ ನೀನೇನೆಲ್ಲ ತಂತ್ರ ಮಾಡಿದ್ರ ಸೋತ್ರ ಸೋತ್ರ ಸೋತ್ರ. ಕರ್ತನು ನಿನ್ನ ಸಂಗಡ ಇರೋದಾದ್ರೆ, ಕರ್ತನು ನಿನ್ನ ಕೂಡ ಇರೋದಾದ್ರೆ, ನಿನ್ನನ್ನು ಎದುರಿಸುವವರು ಯಾರು? 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 ಪಕ್ಕದಲ್ಲಿರೋರು ಕೇಳ್ರಿ, ಯಾರು? ಯಾರು? ಪಾಸ್ಟರ್ ಚಂದನ್, ಯಾರು? 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 ಹಲ್ಲೆಲೂಯ. ಕರ್ತನು ನಿನ್ನ ಕೂಡ ಇರೋದಾದ್ರೆ, ಸ್ತೋತ್ರ. ಇವಾಗ ಗೊತ್ತಾಯ್ತು, ಓಹೋ ಏಲಿಷ ವಿಷಯ ಅಲ್ವಾ, ಅವನ್ನೇ ಮುಗಿಸ್ಬಿಟ್ರೆ. ದರ್ಶನ ಉಳ್ಳವನನ್ನ ಹಿಡಿಯೋದೇ ಶತ್ರುವಿನ ಪದ್ಧತಿ. ಆಮೇಲೆ ಈಗ ಏಲಿಷನನ್ನ ಹಿಡಿಯೋದಕ್ಕೆ ದೊಡ್ಡ ರಥಾಶ್ವಗಳೊಂದಿಗೆ ದೊಡ್ಡ ಸೈನ್ಯವಾಗಿ ಇಸ್ರಾಯೇಲ್ ಪಾಳೆಯವನ್ನ ಸುತ್ತುವರೆದಿರುವ ಅರಮ್ಯ ಸೈನ್ಯ ರಾತ್ರಿನೇ ಬೆಟಾಲಿನೆಲ್ಲ ಬಂದು ಇಳಿದು ನಿಂತು ಬಿಡ್ತು. ಬೆಳಗ್ಗೆನೆ ಏಲಿಯನ ಅಭಿಷಕ್ತನು, ಏಲಿಯನ ದುಪ್ಪಟ್ಟಾದ ಅಭಿಷೇಕ ಈಗ ಏಲಿಷನ ಮೇಲಿದೆ. ಸ್ತೋತ್ರ. ಏಲಿಷನ ಕಾಲದ ನಂತರ ಅವನ ಶಿಷ್ಯನ ಮೇಲೆ ಏಲಿಷನ ಮೇಲಿದ್ದ ದುಪ್ಪಟ್ಟಾದ ಅಭಿಷೇಕ ಬರಬೇಕು. ಅವನ ಈಗ ಪ್ರಾಫಿಟಿಕಲ್ ಸ್ಕೂಲ್, ಪ್ರವದನೆಯ ಮಂಡಳಿಯಲ್ಲಿ ಕಲಿತಾ ಇದ್ದಾನೆ. ಅವನು ಬೆಳಗ್ಗೆನೆ ಎದ್ದ, ಶ್ರಮದಾನಕ್ಕಾಗಿ ಎದ್ದು ಬರ್ತಾ ಇರುವಾಗ ಕಣ್ಬಿಟ್ಟು ನೋಡ್ತಾನೆ, ರಥಾಶ್ವಗಳು, ಅಯ್ಯೋ ಸೈನ್ಯ, ಇಷ್ಟೊಂದು ಬೆಟಾಲಿನ. ಅವನ ಹಾರ್ಟ್ ಅಟ್ಯಾಕ್ ಆಗದೆ ಇದ್ದಿದ್ದು ಅವನ ದೇವರ ಕೃಪೆಯಲ್ಲಿ ಇದ್ದಿದ್ರಿಂದ. ಪ್ರೈಸ್ ಗಾಡ್. ಅವನಲ್ಲಿಂದ ಸ್ವಾಮಿ ಸ್ವಾಮಿ ಅಂದ. ಎದ್ದೋ ಬಿದ್ದು ಅಂತ ಏಲಿಷ ಓಡ್ ಬಂದ. ಏನಾಯ್ತು? ಇನ್ನೇನಾಗಬೇಕು, ನಿನ್ನ ಹಿಂದೆ ಬಂದೆ, ನನಗೆ ಈ ಗತಿ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಹಲ್ಲೆಲೂಯ. ಅನೇಕ ಸಂದರ್ಭಗಳಲ್ಲಿ ದೈವ ಕೃಪೆಯಲ್ಲಿ ಪ್ರಯೋಜನಕ್ಕೆ ಬರಬೇಕಾದ ದುಪ್ಪಟ್ಟಾದ ಅಭಿಷೇಕವನ್ನು ತೆಗೆದು ಯೋರ್ದಾನ್ ಒಲೆಗೆ ಹೊಡೆದು, ಯೋರ್ದಾನೇ ಹಿಬ್ಬಾಗವಾಗು, ಏಲಿಯನ ದೇವರು ಎಲ್ಲಿ ಅಂತ ಕೇಳಿ ಹಿಬ್ಬಾಗ ಮಾಡುವ ಅಭಿಷೇಕವುಳ್ಳ ಅಭಿಷಕ್ತರು ಕೆಲವೊಮ್ಮೆ ಪ್ರತಿಕೂಲ ಬಂದಾಗ ಗಡಗಡ ಗಡಗಡ ಅಂತ ನಡುಗು ಬಿಡುತ್ತಾರೆ. ಹಲ್ಲೆಲೂಯ. ಇವತ್ತು ಅಭಿಷಕ್ತರೇ, ನೀವು ನಡುಗಬೇಕಾದವರಲ್ಲ. ಏಲಿಷನಲ್ಲಿ ಇದ್ದಾನೆ, ಭಯಪಡಬೇಡಿ. ರಥಗಳನ್ನ ನೋಡಬೇಡಿ, ರಥಾಶ್ವಗಳನ್ನ ನೋಡಬೇಡ್ರಿ, ಸೈನ್ಯವನ್ನ ನೋಡಬೇಡ್ರಿ, ತೋಳ್ಬಲ ಇರುವ ಮನುಷ್ಯನನ್ನ ನೋಡಬೇಡ್ರಿ, ಅಧಿಕಾರ ಇರುವ ಪದವಿ ಇರುವ ಹಣವಂತರನ್ನ ನೋಡಬೇಡ್ರಿ. ಹಲ್ಲೆಲೂಯ. ಏಲಿಷನ ಬಂದ. ಏನಾಯ್ತು? ನೋಡ್ದ, ಏನಾಗಬೇಕು ನೋಡಲ್ಲಿ. ಏಲಿಷನ್ಗೆ ಅರ್ಥ ಆಯ್ತು, ಪ್ರಾಬ್ಲಮ್ ಇರೋದು ಅರಮ್ಯ ಸೈನ್ಯದಲ್ಲ, ಪ್ರಾಬ್ಲಮ್ ಇರೋದು ಜೊತೆಯಲ್ಲಿ ನಡೀತಾ ಇರೋನಿಗೆ.
ಏಲಿಷನ ಜೊತೆ ನಡೀತಾ ಇರುವ ಶಿಷ್ಯನಿಗೆ ಅವನಿಗೆ ಈಗಲೂ ಅಧೈರ್ಯ. ಅವನು ಕಾಣೋದು ಬಾಹ್ಯ ಕಣ್ಣುಗಳಿಂದ, ಆದರೆ ಏಲಿಷ ಕಾಣ್ತಾ ಇರೋದು ಆಂತರಿಕ ಕಣ್ಣುಗಳಿಂದ. ಏಲಿಷನಿಗೆ ಅರ್ಥ ಆಯ್ತು ಎಲ್ಲಿ ವೀಕ್ನೆಸ್ ಅಂತ. ತಕ್ಷಣ ದೇವರೇ ನನ್ನನ್ನು ಕಾಪಾಡು, ನನ್ನ ಶಿಷ್ಯನನ್ನು ಕಾಪಾಡು ಅಂತ ಅಲ್ಲ ಪ್ರಾರ್ಥನೆ ಮಾಡಿದ್ದು. ಅವನೊಂದೇ ಒಂದು ಪ್ರಾರ್ಥನೆ ಮಾಡಿದ, ಮೊದಲು ಇವನ ಕಣ್ಣು ತೆರೆಯ ಅಂತ. ಇವತ್ತು ಸಭೆಗಳ ಕಣ್ಣು ತೆರೆಯಲೆ, ಅಭಿಷೇಕವುಳ್ಳ ಸಭೆಗಳ ಕಣ್ಣು ತೆರೆಯಲೆ, ವಿಶ್ವಾಸಿಗಳ ಕಣ್ಣು ತೆರೆಯಲೆ. ಆಸನದಲ್ಲಿ ಇರುವಂತ ಅನೇಕ ವ್ಯಕ್ತಿಗಳು ರಕ್ಷಣೆ ಮಾರ್ಗಕ್ಕೆ ಬರಬೇಕಾದರೆ ವಿಶ್ವಾಸಿಗಳ ಕಣ್ಣು ಮೊದಲು ತೆರೀಬೇಕು. ಸ್ತೋತ್ರ, 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 ಹಲ್ಲೆಲೂಯ. ಇವನ ಕಣ್ಣು ತೆರೆ. ಫಸ್ಟ್ ಪ್ರಾರ್ಥನೆ ಮಾಡಿದ ಯಾರಿಗೆ? ಜೊತೆಗೆ ನಡೆದವನ ಹತ್ರನೇ. ಇವತ್ತು ನಮ್ಮ ಕಾಲ ಹೆಂಗ್ ಬಂದಿದೆ ಗೊತ್ತಾ? ಅನ್ಯ ನರಕಕ್ಕೆ ಹೋಗೋನಿಗಾಗಿ ಅವನ ಪಾಪಿಗಳನ್ನ ಮನೆ ತಿರುಗಿಸೋದಕ್ಕಾಗಿ ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬಿಟ್ಟು, ಈಗ ದೇವ್ರೆ ಈಗೆಲ್ಲ ಪಾಸ್ಟರ್ಗಳು ಏನು ಗೋಳು ಗೊತ್ತಾ? ಹಲೋ, ನಾನು ಪಾಸ್ಟರ್, ಅದಕ್ಕೆ ಹೇಳ್ತಾ ಇದ್ದೀನಿ, ಗಮನಿಸ್ರಿ. ಈಗ ಪಾಪಿಗಳಿಗಾಗಿ ಪ್ರಾರ್ಥನೆ ಮಾಡೋಕ್ಕಿಂತ ಸಭೆ ಒಳಗಡೆ ಇರೋರಿಗಾಗಿ ಪ್ರಾರ್ಥನೆ ಮಾಡಬೇಕು. ಕಾರಣ ಜೊತೆಗೆ ನಡೀತಾರೆ, ಜೊತೆಗೆ ತಿಂತಾರೆ, ಆದರೆ ಅವ್ರಿಗೆ ದರ್ಶನನೇ ಇರೋದಿಲ್ಲ. ನೀವು ಸ್ತೋತ್ರ ಹೇಳ್ದೆ ಇದ್ದಾಗಲೇ ನನಗೆ ಅರ್ಥ ಆಯ್ತು, ಪಾಸ್ಟರ್ ನನ್ನ ವಿಷಯ ಹೇಳ್ತಾ ಇದ್ದಾರೆ ಅಂತ. ಹಂಗಿದ್ರೆ ಬೇಗನೆ ತಿತ್ಕೊಳ್ರಿ. ಯಾಕಂದ್ರೆ ಎಮ್ಮಾಹುವಿಗೆ ಯೇಸುವಿನ ಶಿಷ್ಯರು ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇರುವಾಗ ಯೇಸು ಜೊತೆಗೆ ನಡೀತಾ ಇದ್ರು, ಜೊತೆಗೆ ಮಾತಾಡ್ತಾ ಇದ್ದಾನೆ, ಜೊತೆಗೆ ಎಲ್ಲ ಹೇಳ್ತಾ ಇದ್ದಾನೆ. ಆದ್ರೂ ಈ ಕಣ್ಣೇ ತೆರೆದಿರ್ಲಿಲ್ಲ. ಯೇಸು ಜೊತೆಗೆ ನಡೀತಾ ಇದ್ದಾರೆ. ಹಲೋ, ವರ್ಷಗಳಿಂದ ಎಲ್ಲಿ ಹೋದ್ರು ಸರಿ, ಹೊಸನ ಹೇಳುವಾಗೆಲ್ಲ ರೆಡ್ ಕಾರ್ಪೆಟ್ ಅಲ್ಲಿ ನಡೆದ್ರಲ್ಲ, ಎಲ್ಲಿ ಹೋದ್ರು ಯೇಸುವಿಗೆ ಸಿಗುತ್ತಿದ್ದಂತ ಎಲ್ಲಾ ಸೌಕರ್ಯ ಇವ್ರಿಗೂ ಸಿಗ್ತಾ ಇತ್ತು. ಯೇಸು ಹತ್ ಕಡೆ ಹೋಗಿ ಪುನರುತ್ಥಾನ ಹೊಂದಿ, ಸಿಲುಬೆಗೆ ಹಾಕಿ ಸತ್ತು 3 ದಿನದ ನಂತರ ಪುನರುತ್ಥಾನ ಹೊಂದಿ ಕಾಣಿಸ್ಕೊಂಡಾಗ ಆಗ್ಲೇ ಮರ್ತು ಬಿಟ್ರು. ಎಷ್ಟು ಬಿಡುಗಡೆ ನೀವು ಹೊಂದಿದ್ದೀರಾ, ಎಷ್ಟು ಆಶೀರ್ವಾದ ಹೊಂದಿದ್ದೀರಾ, ಎಷ್ಟು ಸಾರಿ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ. ಇವತ್ತು ಯೇಸುವನ್ನು ಕಾಣದೇ ಇರತಕ್ಕಂತೆ ನಿಮ್ಮ ಕಣ್ಣು ಕುರುಡಾಗಿದೆಯಾ? ಇವತ್ತು ವಿಶ್ವಾಸಿಗಳ ಕಣ್ಣು ತೆರೀಬೇಕು, ಬೋಧಕರ ಕಣ್ಣು ತೆರೀಬೇಕು. ಹೊರಗಡೆ ಇರೋ ಶತ್ರುವನ್ನ ಹೆಂಗ್ ಬೇಕಾದ್ರೂ ಗೆಲ್ಲಬಹುದು, ಒಳಗಡೆ ಇರೋ ಶತ್ರುವನ್ನ ಗೆಲ್ಲದೆ ಭಾರಿ ಕಷ್ಟ. ನೀವು ಸ್ತೋತ್ರ ಹೇಳಲ್ಲ, ನನ್ಗೆ ಗೊತ್ತು, ಇದ್ದಂಗೆ ಹೇಳಿದ್ರೆ ಸ್ತೋತ್ರ ಅಲ್ಲ ನಿಂತೋಗ್ಬಿಡುತ್ತೆ. ಹೊರಗಡೆ ಇರೋ ಶತ್ರುವನ್ನ ಗೆಲ್ಲಬಹುದು, ಒಳಗಡೆ ಇರೋ ಶತ್ರುವನ್ನ ಗೆಲ್ಲೋದು ಬಹಳ ಕಷ್ಟ. ಕಾರಣ ಅವರು ಒಳಗಡೆನೇ ಇತ್ಕೊಂಡು ಒಳಗಡೆನೇ ಕತ್ತಿ ಮಸಿತಾ ಇರ್ತಾರೆ. ಹಲ್ಲೆಲೂಯ. ಅದಕ್ಕೆ ಏಲಿಷನು ಏನ್ ಮಾಡ್ದ? ಅವನ ಮೊದಲು ಮಾಡಿದ್ದು ಇವನ ಕಣ್ಣು ತೆರೆ. ಒಂದು ಇವನ ಕಣ್ಣು ತೆರೆದ್ರೆ ಅವನ ಕಾಣೋದು ರಥಾಶ್ವಗಳು, ಅರಮ್ಯ ಸೈನ್ಯ ಅಲ್ಲ, ದೇವದೂತರು. ಇವತ್ತು ರಾತ್ರಿ ಕೆಲವರು ನಿಮಗಾಗಿ ಕೆಲವರಿಗೋಸ್ಕರ ದೇವದೂತರು ಇಳಿಯೋದನ್ನ ನಿನ್ನ ಕಣ್ಣು ತೆರೆದ್ರೆ ನಿನ್ನ ಪ್ರತಿಕೂಲ ಅಲ್ಲ ಕಾಣೋದು, ಶತ್ರುವಲ್ಲ ಕಾಣೋದು, ಮಾಟ ಮಂತ್ರ ಅಲ್ಲ ಕಾಣೋದು, ನೀನು ಕಾಣೋದು ಪ್ರಬಲನಾದಂತ ಒಂದು ದೂತನ ಸಾಮರ್ಥ್ಯ. ಒಂದೇ ರಾತ್ರಿ 1,85,000 ಜನರನ್ನ ಸಂಹರಿಸೋದಿಕ್ಕೆ ಸಾಮರ್ಥ್ಯವುಳ್ಳ ದೂತನು ನಿನಗಾಗಿ ಇಳಿದು ಬರುತ್ತಾನೆ. ಅವನ ದಂಡೇ ಇಳಿದು ಬರುತ್ತಾನೆ. ಒಂದು ನಿನ್ನ ಕಣ್ಣು ತೆರೆಯಬೇಕು. ಆಮೇಲೆ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಿನ್ನ ಕಣ್ಣು ತೆರೆದ್ರೆ ಬುಗ್ಗೆಗಳು ಓಪನ್ ಆಗೋದು ನೀನು ಕಾಣ್ತೀಯ. ನಿನ್ನ ಕಣ್ಣು ತೆರೆದ್ರೆ ನಿನಗಾಗಿ ದೂತರು ಇಳಿಯೋದನ್ನ ನೀನು ಕಾಣ್ತೀಯ. ಅದಕ್ಕೆ ಯೋಬನು ಹೇಳಿದನ, ಅನ್ಯರ ಕಣ್ಣುಗಳಿಂದಲ್ಲ, ನನ್ನ ಸ್ವಂತ ಕಣ್ಣಿನಿಂದ ನಾನು ಕಾಣ್ತೇನೆ. ಇವತ್ತು ರಾತ್ರಿ ನೀನು ಪ್ರತ್ಯೇಕವಾಗಿ ಕಣ್ಣು ತೆರೆದ್ರೇನೆ, ನಿನ್ನ ಕಣ್ಣು ಸರಿಯಾಗಿ ತೆರೆದ್ರೆ ನೀನು ಕಾಣಬೇಕು. ಸ್ತೋತ್ರ, ಸ್ತೋತ್ರ. ಆಮೇಲೆ ಒಮ್ಮೆ ಯೆರೆಮೀಯನಿಗೆ ದೇವರು ಒಂದು ದರ್ಶನವನ್ನು ಕೊಟ್ಟನು, ಬಾದಾಮ ವೃಕ್ಷದ ದರ್ಶನ. ಅವನ ನೋಡ್ದ. ಯೆರೆಮೀಯನ ಹತ್ರ ದೇವರು ಕೇಳಿದನು, ಯೆರೆಮೀಯನೇ ನೀನು ಏನು ಕಾಣುತ್ತಿ? ಅವನು ಹೇಳಿದನು, ಬಾದಾಮ ವೃಕ್ಷದ ಕೊಂಬೆಯನ್ನು ಕಾಣ್ತಾ ಇದ್ದೇನೆ. ನೀನು ಕಂಡಿದ್ದು ಸರಿ, ನೀನು ಕಂಡಿದ್ದು ಸರಿ. ಇಗೋ ನನ್ನ ವಚನವನ್ನ ನಾನು ಈಗ ನೆರವೇರಿಸುತ್ತೇನೆ. What you are going to see, God will going to act same thing.
ನಿನಗೋಸ್ಕರ ದೇವರು ಅದನ್ನೇ ಮಾಡ್ತಾರೆ. ಇವತ್ತು ನಾನು ಇಲ್ಲಿ ಆಸನದಲ್ಲಿ ಇರೋರನ್ನ ಕೇಳ್ತೀನಿ, ನೀವು ಏನು ಕಾಣ್ತಾ ಇದ್ದೀರಾ? ಅವಾಗ ಯಾರೋ ಹೇಳ್ತಾರೆ, ಈಗ ನಾನು ಹೋಗ್ತಾ ಇದ್ದೀನಿ 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುವಾಗ ಅಲ್ಲಿಂದ ಒಂದು ಟ್ರಕ್ ಬರ್ತಾ ಇದೆ, ನಾನು ಅದನ್ನು ಓವರ್ಟೇಕ್ ಮಾಡಿದೆ, ಎದುರುಗಡೆಯಿಂದ ಬಂದ ಕಾರು ಡಿಕ್ಕಿ ಹೊಡಿತು, ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದೀನಿ, ಒಂದು ಕಾಲು ಮೇಲ್ಗಡೆ ಇನ್ನೊಂದು ಕಾಲು ಕೆಳಗಡೆ, ಒಂದು ಕೈ ಮೇಲ್ಗಡೆ ಇನ್ನೊಂದು ಕೈ ಕೆಳಗಡೆ, ಡ್ರಿಪ್ಸ್ ಹಾಕಿದ್ದಾರೆ, ಆಕ್ಸಿಜನ್ ಕೊಟ್ಟಿದ್ದಾರೆ, ಕೈ ಕಾಲೆಲ್ಲ ಬ್ಯಾಂಡೇಜ್ ಆಗಿದೆ, ಡಾಕ್ಟರ್ ಹೇಳಿದ್ರು ನೋ ಹೋಪ್. ಇದನ್ನು ಕಾಣುವಾಗ ದೇವರು ಕೇಳ್ತಾರೆ, ನೀನೇನು ಕಾಣ್ತಾ ಇದೆಯಾ? ನಾನು ಇದನ್ನೇ ಕಾಣ್ತಾ ಇದ್ದೇನೆ. ಕೆಲ ಸಹೋದರಿಯರ ಹತ್ರ ಕೇಳಿದ್ರೆ, ನಾನು ಕುಕ್ಕರ್ನಲ್ಲಿ ಅನ್ನ ಇಟ್ಟಿದ್ದೆ, ಆದರೆ ಗ್ಯಾಸ್ ಬಸ್ಟ್ ಆಗಿ ಅಲ್ಲಲ್ಲೂ ಸಿಲಿಂಡರ್ ಸಿಡಿಯೋದನ್ನು ಕಾಣ್ತಾ ಇದ್ದೇನೆ. ದೇವರು ಹೇಳಿದ್ರು, ನೀನು ಕಂಡಿದ್ದು ಸರಿ, ಅದನ್ನೇ ನಾನು ಮಾಡ್ತೀನಿ ಅಂತ. ಇವತ್ತು ರಾತ್ರಿ ನೀನು ನೆಗೆಟಿವ್ ಆಗಿರೋ, ನಕಾರಾತ್ಮಕವಾಗಿರೋದನ್ನ ಕಾಣಬೇಡ, ಸಕಾರಾತ್ಮಕವಾಗಿರೋದನ್ನ, ಪಾಸಿಟಿವ್ ಆಗಿರೋದನ್ನ ಕಾಣ. ಪಾಸಿಟಿವ್ ಆಗಿರೋ ಇದರ ಒಳಗಡೆ ಯಾರಾದರೂ ಹಾಗೆ ಕಾಣೋರಿದ್ದೀರಾ? ಈ ಹಾಸನ ಜಿಲ್ಲೆಯ ಪ್ರತಿಕೂಲವನ್ನು ನೋಡಬೇಡ. ನೀನು ಹೇಳು, ಯೇಸುವಿನ ನಾಮದಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಉಜ್ಜೀವನ ನಾನು ಕಾಣುತ್ತೇನೆ, ಒಂದು ಬಿಡುಗಡೆ ನಾನು ಕಾಣುತ್ತೇನೆ, ಅದ್ಭುತ ನಾನು ಕಾಣುತ್ತೇನೆ. ದೇವರು ಕೇಳ್ತಾ ಇದ್ದಾನೆ, ದರ್ಶನವುಳ್ಳವರೇ ಏನ್ ಕಾಣ್ತಾ ಇದ್ದೀರಾ? ಸಭೆಗಳಲ್ಲಿ ಜಾಗ ಇಲ್ಲ, ವಿಶಾಲವಾದ ಸಭೆ ನೋಡ್ತಾ ಇದ್ದಾನೆ, ಸತ್ತ ಶವಗಳು ಎದ್ದೇಳೋದನ್ನ ಕಾಣ್ತಾ ಇದ್ದಾನೆ, ರೋಗಿಗಳು ಗುಣವಾಗೋದನ್ನ ಕಾಣ್ತಾ ಇದೆ, ಕ್ಯಾನ್ಸರ್ ಗಡ್ಡೆಗಳು ಅಪ್ರತ್ಯಕ್ಷವಾಗ. ಓಹೋ, ನಂಬಿಕೆ ಉಳ್ಳವರು ಯಾರಾದ್ರೂ ಇದ್ರೆ ಮಾತನಾಡ್ರೆ. ಸ್ತೋತ್ರ. ದೇವರು ಹೇಳ್ತಾರೆ, ನೀನೇನು ಕಾಣ್ತಾ ಇದೆಯಾ? ಅದನ್ನೇ ನಾನು ಮಾಡ್ತೇನೆ. ನೀನೇನು ಕಾಣ್ತೀಯೋ ಅದನ್ನೇ ನಾನು ಮಾಡ್ತೇನೆ. ಆಮೇಲೆ ಎಷ್ಟು ಜನರಿಗೆ ದುಪ್ಪಟ್ಟಾದ ಅಭಿಷೇಕ ಬೇಕಾ? ಹೇಳಿದ್ರೆ ದೊಡ್ಡದು ಕೇಳ್ರಿ. ಹಲ್ಲೆಲೂಯಾ. ಒಂದು ರವಿ ಪಾಸ್ಟರ್ ಅಲ್ಲ ರೀ, 1000 ರವಿ ಪಾಸ್ಟರ್ಗಳು ಎದ್ದೇಳಿದ್ರು. ಈ ಪಟ್ಟಣವನ್ನ ಸ್ವಾಧೀನ ಮಾಡೋಕೆ ಇನ್ನ ಸಾಲದು. ಹಲ್ಲೆಲೂಯಾ. ದುಪ್ಪಟ್ಟಾದ ಅಭಿಷೇಕ ಏಲಿಷನ ಮೇಲೆ ಒದಿಕೆ ಬಿತ್ತು. ಏಲಿಯನು ಒದಿಕೆ ಹಾಕಿ ಹೋಗುವಾಗ ಇನ್ನೇನು ಏಲಿಯನು ಬಿಟ್ಟು ಹೋಗಬೇಕು. ಏಲಿಯನು ಕೇಳಿದನು, ನಿನ್ಗೇನು ಬೇಕು? ನಿನ್ನ ಆತ್ಮದಲ್ಲಿ ದುಪ್ಪಟ್ಟಾದಂಥ ಆ ಫಲ ನನಗೆ ಬೇಕು. ಇವತ್ತು ಯಾರಾದರೂ ಕೇಳೋರಿದ್ದೀರಾ? ಇದುವರೆಗೂ ಹೋಗಿದ್ದ ರೀತಿಯಲ್ಲ, ಇದುವರೆಗೂ ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋದ ರೀತಿಯಲ್ಲ. ದೇವರೇ, ನಿನ್ನ ನಾಮಕ್ಕಾಗಿ, ನಿನ್ನ ರಾಜ್ಯಕ್ಕಾಗಿ ಕರ್ನಾಟಕವನ್ನ ಯೇಸುವಿನ ರಕ್ತದಿಂದ ತೊಳೆಯಲ್ಪಡುವುದಕ್ಕಾಗಿ ಒಂದು ನೂತನ ಅಭಿಷೇಕ ನನಗೆ ಬೇಕು, ನೂತನ ಬೆಂಕಿಯ ಅಭಿಷೇಕ ನನಗೆ ಬೇಕು ಎನ್ನುವವರು ಯಾರಾದರೂ ಇದರ ಒಳಗಡೆ ಇರೋದಾದ್ರೆ ಶಬ್ದ ತೆಗೆದು ದೇವರ ಬಳಿ ಹೇಳ್ರಿ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಐ ಹ್ಯಾವ್ ನಾವ್. ನನಗೆ ಇರೋದ್ರಲ್ಲಿ ನಾನು ತೃಪ್ತಿ ಪಡೋದಿಲ್ಲ. ಐ ನೀಡ್ ಸಮಥಿಂಗ್ ಬೆಟರ್. ನಿನ್ನ ಆರಂಭ ಚಿಕ್ಕದಾದರೂ ನಿನ್ನ ಅಂತ್ಯ ವಿಶಾಲವಾಗಿರುತ್ತದೆ, ನಿನ್ನ ಆಶೀರ್ವಾದ ವಿಶಾಲವಾಗಿರುತ್ತೆ. ಯಾರಾದರೂ ಕೂಗಿ ಕೇಳೋರಿದ್ದೀರಾ? ಡಬಲ್ ಪೋರ್ಷನ್ ಅನಾಯಿಂಟಿಂಗ್ ಬೇಕೆನ್ನೋರು ಕೂಗ್ರೆ. ಸ್ತೋತ್ರ. ಸಿಕ್ಕಿದ್ರೆ ಸ್ತೋತ್ರ, ಸಿಗಲಿಲ್ಲ ಆದ್ರೆ ಸ್ತೋತ್ರ. ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು. ಹಲ್ಲೆಲೂಯಾ. ಇದರ ಒಳಗಡೆ ಇರೋರು ಯಾರು ಗೊತ್ತಾ? ನೀ ನನ್ನನ್ನು ಆಶೀರ್ವಾದ ಮಾಡಿದೆ, ನಾನು ನಿನ್ನನ್ನು ಬಿಡೋದಿಲ್ಲ. ನೀ ನನ್ನನ್ನು ಆಶೀರ್ವದಿಸದೆ ನಾನು ನಿನ್ನನ್ನು ಬಿಡೋದಿಲ್ಲ. ಇವತ್ತು ರಾತ್ರಿ ಯೇಸುವಿನ ನಾಮದಲ್ಲಿ ನನ್ನ ತಲೆ ಮೇಲೆ ಅಭಿಷೇಕ ಸುರಿಯದೆ, ಆತ್ಮನ ದುಪ್ಪಟ್ಟಾದ ಬಲ ನನ್ನ ಮೇಲೆ ಸುರಿಯದೆ, ಕೃಪಾ ವರಗಳಿಂದ ನನ್ನನ್ನು ತುಂಬಿಸದೆ ನಾನು ನಿನ್ನನ್ನು ಬಿಡೋದಿಲ್ಲ ಎಂದು ಹಠ ಮಾಡಿ ಪ್ರಾರ್ಥನೆ ಮಾಡುವ, ಯುದ್ಧ ಮಾಡುವ, ಪ್ರಾರ್ಥನೆಯಲ್ಲಿ ಯುದ್ಧ ಮಾಡುವ ಯಾರಾದರೂ ಇದರ ಒಳಗಡೆ ಇದ್ರೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡು. ದೇರ್ ಇಸ್ ಫೈರ್. ಬೆಂಕಿ ಇಳಿತಾ ಇದೆ, ದೇವರ ಬೆಂಕಿ ನಿನ್ನ ಮೇಲೆ ಇಳಿತಾ ಇದೆ.